ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತಿನ ಪರಿಹಾರ ಜೊತೆಗೆ ಕೀರ್ತಿ ಮುಖ ಅಂದ್ರೆ ಏನು, ಕೀರ್ತಿ ಮುಖ ಯಾರು, ಜೊತೆಗೆ ಇದು ಯಾವ ಸಂಕೇತವನ್ನ ಸೂಚಿಸುತ್ತೆ ಅನ್ನೋದರ ಕುರಿತಂತೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಸೊ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆಪ್ಪ. ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ. ನಮೋ ಮಹದ್ಭ್ಯೋ ನಮೋ ಋಷುಭ್ಯೋ ನಮೋ ಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಜಿ, ಇವತ್ತಿನ ದಿನದ ಪರಿಹಾರವನ್ನ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದ್ರೆ? ಎಲ್ಲ ಆತ್ಮೀಯ ವೀಕ್ಷಕರಿಗೂ, ಹಾಗೆ ನನ್ನ ದೇಶದ ಅನ್ನದಾತರಾದಂತಹ ರೈತರಿಗೂ, ದೇಶವನ್ನು ನಿರಂತರವಾಗಿ ಕಾಯ್ತಾ ಇರತಕ್ಕಂಥ ಎಲ್ಲ ಸೈನಿಕ ಸನ್ಮಿತ್ರರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ಅನುಗ್ರಹಿಸಿ ಆ ಎಲ್ಲ ಪರಿವಾರಗಳಿಗೂ ಕೂಡ ಅಮ್ಮನವರು ಸಂಪೂರ್ಣವಾದ ಅನುಗ್ರಹವನ್ನು ದಯಪಾಲಿಸಲಿ ಅಂತೇಳಿ ಜಗದಂಬೆಯ ಅಡಿದಾವರಗಳಿಗೆ ಪ್ರಾರ್ಥಿಸುತ್ತಾ, ಇವತ್ತಿನ ಈ ವಿಶೇಷವಾದಂತಹ ಸುಸಂದರ್ಭದಲ್ಲಿ ಏನನ್ನ ಮಾಡಬೇಕು ಅಂತಕ್ಕಂಥದ್ದು, ಯಾವ ಪರಿಹಾರ ಮಾಡಿಕೊಳ್ಳೋದ್ರಿಂದ ಯಾವ ಸಮಸ್ಯೆ ಅಂತಕ್ಕಂಥದ್ದು. ಇದು ಸಮಸ್ಯೆ ಅಂದರೆ ನಮ್ಮನ್ನು ನಿತ್ಯ ನಿರಂತರವಾಗಿ ಏನೋ ಒಂದು ಸಮಸ್ಯೆ ಕಾಡ್ತಾನೆ ಇರುತ್ತೆ. ನಾವಿಲ್ಲಿ ಕೂತ್ಕೊಂಡಿದ್ದೀವಿ, ಇನ್ನೊಂದೇನೋ ನಮ್ಮ ಬೆನ್ನಿಂದೆ ನಮ್ಮ ಸಮಸ್ಯೆ ನಮ್ಮನ್ನು ಹಿಡಿದಿಟ್ಕೊಂಡಿರುತ್ತೆ. ಬದುಕಿನುದ್ದಕ್ಕೂ ಕೂಡ ಸಮಸ್ಯೆ ಅಂತಕ್ಕಂಥದ್ದು ಅದು ಯಾವ ಕಾಲವನ್ನು ಕೂಡ ಅದು ದೂರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ನಿದ್ದೆ ಮಾಡ್ತಾ ಇದ್ದೀರಾ, ನೀವು ಊಟ ಮಾಡ್ತಾ ಇದ್ದೀರಾ, ಮಲ್ಕೊಂಡಿದ್ದೀರಾ, ಡ್ರೈವಿಂಗ್ ಮಾಡ್ತಾ ಇದ್ದೀರಾ, ಹೀಗೆ ಯಾವ ಸಮಯವನ್ನು ಕೂಡ ಆ ಸಂಚಿತಮಯವಾದಂತಹ ಸಮಸ್ಯೆ ಅಂತಕ್ಕಂಥದ್ದು ನಮ್ಮನ್ನು ದೂರ ಮಾಡ್ಲಿಕ್ಕೆ ನಮ್ಮಿಂದ ದೂರ ಹೋಗೋದೇ ಇಲ್ಲ ಅದು. ಹಾಗಾಗಿ ಅಂತಹ ಸಮಸ್ಯೆಗಳು, ಯಾಕೆಂದರೆ ಮನುಷ್ಯನಿಗೆ ಸಾವಿರಾರು ಪರಿಹಾರಗಳಿಂದ, ನಮ್ಮ ಉದ್ದೇಶವೂ ಅದೇ, ಯಾವುದಾದ್ರೂ ಒಂದು ಪರಿಹಾರದಿಂದ ಒಂದು 10 ಜನಕ್ಕೆ ಒಳ್ಳೇದಾಯಿತು ಅಂತ ಇಟ್ಕೊಳ್ಳಿ, ಅದರಿಂದ ಅವ್ರ ಬದುಕು ಹಸನಾಗುತ್ತೆ. ಯಾಕಂದರೆ ಏನೋ ಜಂಜಾಟಗಳಲ್ಲಿ ಸಿಕ್ಕೊಂಡ್ಬಿಟ್ಟಿರ್ತಾರೆ. ಇವತ್ತೇನಪ್ಪ ಅಂದರೆ ಸವಾಲುಗಳು. ನಾವು ಏನಕ್ಕೆ ಸವಾಲುಗಳನ್ನು ಅಂದ್ಕೊಳ್ತೀವಿ ಅಂದರೆ, ಒಂದು ಯಾರೋ ಒಬ್ಬರು ನಮ್ಮ ಮೇಲೆ ಸವಾಲು ಆಗ್ತಾ ಇರ್ತಾರೆ, ನೀನು ಬಾಪ ನೋಡ್ಕೊಳ್ತೀನಿ ಅಲ್ವಾ. ಇದು ಸಹಜವಾಗಿ ನಮ್ಮ ಮನುಷ್ಯರ ಮಧ್ಯದಲ್ಲಿ ನಡೀಬಹುದಾದಂಥದ್ದು. ಹಾಗಾಗಿ ಸವಾಲಂದರೆ ಸಮಸ್ಯೆಯು ಕೂಡ ನಮಗೆ ಸವಾಲಾಗಿ ಇರ್ತಕ್ಕಂಥದ್ದಾಗುತ್ತೆ. ಈ ಸಮಸ್ಯೆಯ ಸವಾಲನ್ನು ಹೇಗೆ ನಾವು ಮುಕ್ತಿ ಮಾಡ್ಕೊಳ್ತಕ್ಕಂಥದ್ದು ಅಂದರೆ, ಯಾಕಂದರೆ ನಮ್ಮ ಭೌತಿಕ ಪ್ರಪಂಚದಲ್ಲಿ ನಾವೆಲ್ಲ ಕೂಡ ಇವತ್ತು ಲೌಕಿಕ ಪ್ರಪಂಚ, ಭೌತಿಕ ಪ್ರಪಂಚ ಅಂತ ಕರಿತೀವಿ. ಲೌಕಿಕ ಅಂದರೆ ಇವತ್ತಿನ ಸ್ಥಿತಿಮಾನ ಅಂತಕ್ಕಂಥದ್ದು. ಈ ಸ್ಥಿತಿಯಲ್ಲಿ ನೀವು ಎಲ್ಲವನ್ನು ಕೂಡ ಪರಿಹಾರ ಮಾಡ್ಕೊಳ್ಬೇಕು ಅಂದರೆ, ಯಾಕಂದರೆ ಮನೆಯಲ್ಲಿ ಗೃಹಿಣಿ ಅವಳೊಬ್ಬಳು ಚೆನ್ನಾಗಿದ್ದರೆ ಮನೆ ಆನಂದವಾಗಿರುತ್ತೆ. ಕರುಣಾನಿವಾಸ ಅಂತ ಕರಿತೀವಿ. ಕಾರ್ಯೇಶು ದಾಸೆ ಅಂತ ಕರಿತೀವಿ ನಾವು. ಕಾರ್ಯೇಶು ದಾಸೆ ಕರುಣೇಶು ಮಂತ್ರೆ ಭೋಜ್ಯೇಶು ಮಾತಾ ಅಂತೇಳಿ ಎಲ್ಲ ಸ್ವರೂಪವನ್ನು ಕೂಡ ಅಮ್ಮನವರನ್ನ ಒಂದು ಹೆಣ್ಣಿನ ರೂಪದಲ್ಲಿ ನಾವು ನೋಡ್ತಕ್ಕಂಥವ್ರಾಗ್ತೀವಿ. ಹಾಗಾಗಿ ಹೆಣ್ಣು ಸರ್ವತಾ ಮನೆಯಲ್ಲಿ ಜಟಲವಾಗಿ, ಅವಳು ಏನೋ ಸಮಸ್ಯೆಗಳಲ್ಲಿ ಪೀಡಿತವಾಗಿದ್ದಾಳೆ, ಮನೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಅವಳ ಮೇಲೆ ಒತ್ತಡ ಆಗ್ತಾ ಇದ್ದಾರೆ ಅಂತ ಆದಾಗ ಮನೆಯಲ್ಲಿ ಈ ಥರ ಯಥೇಚ್ಛವಾದಂಥ ನಕಾರಾತ್ಮಕ ಶಕ್ತಿಗಳು ಪ್ರವೇಶವನ್ನು ಮಾಡ್ತಾರೆ. ಯಾಕಂದರೆ ಹೆಣ್ಣಿನ ಬಲ ಯಾವ ಮನೆಯಲ್ಲಿ ಕಡಿಮೆ ಇರುತ್ತೋ ಆ ಬಲ ಆ ಮನೆ ಅವನತಿಯಲ್ಲೇ ಇರುತ್ತೆ. ಹಾಗಾಗಿ ಆ ಹೆಣ್ಣನ್ನು ಇವತ್ತಿನ ದಿವಸ ಸುಭದ್ರ ಮಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಆಗಿರಬೇಕು. ಅಂದರೆ ಆ ಸುಭದ್ರತೆ ಅಂದರೆ ಏನು? ಮನೆಯಲ್ಲಿ ಅನ್ಯೋನ್ಯತೆ, ಸ್ನೇಹ, ವಿನಮ್ರತೆ, ವಿನಯತೆ ಎಲ್ಲ ಕೂಡ ಬರಬೇಕು. ಗೌರವ, ಅಪೇಕ್ಷೆ ಎಲ್ಲರಿಗೂ ಇರುತ್ತೆ. ಹಾಗಾಗಿ ಆ ಹೆಣ್ಣು ಏನು ಕೆಲಸವನ್ನು ಮಾಡೋದ್ರಿಂದ ಮನೆಯಲ್ಲಿ ತನ್ನ ಹತೋಟಿಯಲ್ಲಿ ಕೆಲಸ ಕಾರ್ಯಗಳು ಮಾಡೋದ್ರಿಂದ ತನ್ನ ಹತೋಟಿಗೆ ಬರುತ್ತೆ ಅಂತಕ್ಕಂಥದ್ದು ಇವತ್ತಿನ ವಿಶೇಷವಾದಂಥದ್ದು. ಏನಪ್ಪ ಅಂದರೆ, ಪ್ರತಿನಿತ್ಯವೂ ಕೂಡ ಹೆಣ್ಣು, ಯಾಕಂದರೆ ನಾವು ಇವತ್ತಿನ ದಿವಸ ಸಹಜವಾಗಿ ಪ್ರತಿನಿತ್ಯವೂ ಕೂಡ ಇವತ್ತಿನ ನಮ್ಮ ನಗರಗಳಲ್ಲೂ ಎಲ್ಲ ಕಡೆಯೂ ಕೂಡ ಪ್ರತಿನಿತ್ಯವೂ ಸ್ನಾನ ಮಾಡ್ತಕ್ಕಂಥದ್ದು ಇದೆ. ಆದರೂ ಕೆಲವರೆಲ್ಲ ಮಾಡಲ್ಲ, ಅದು ನಮ್ಗೆ ಗೊತ್ತಿರ್ತಕ್ಕಂಥದ್ದೇ. ಆದರೆ ಆ ಸ್ನಾನವನ್ನು ಮಾಡಬೇಕಾದ್ರೆ ಏನನ್ನು ಉಪಯೋಗಿಸಿ ನೀವು ಸ್ನಾನವನ್ನು ಮಾಡಿದ್ರೆ ನಿಮಗೆ ಪ್ರಪಂಚ ವಶವಾಗುತ್ತೆ. ಅಂದರೆ ಕುಟುಂಬ, ಅವ್ರ ಪ್ರಪಂಚ ಏನು, ಹೆಣ್ಣಿನ ಪ್ರಪಂಚ ಯಾವುದು? ಮನೆ. ಆ ಪ್ರಪಂಚ ವಶವಾಗುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಯಾವ ಕಾರಣದಿಂದ ನಿಮ್ಮ ಮನೆಯಲ್ಲಿ ನಿಮಗೆ ಈ ನಕಾರಾತ್ಮಕ ಶಕ್ತಿಗಳು ನಿಮ್ಮನ್ನು ಪೀಡಿಸ್ತಾ ಇದೆ, ಅಂತಹ ಹೆಣ್ಣು ಮಕ್ಕಳು ಏನು ಮಾಡಬೇಕಪ್ಪ ಅಂದರೆ, ಪ್ರತಿ ಮಂಗಳವಾರ ಸ್ವಲ್ಪ ಹುಣಸೆ ಹಣ್ಣು, ಅತಿ ಸುಲಭವಾಗಿರ್ತಕ್ಕಂಥದ್ದು. ಯಾಕಂದರೆ ಒಂದು ಪಾತ್ರೆ ಕೊಳೆ ತೊಳೆದಾಗ ಹೇಗೆ ಅದು ಪಳಪಳ ಅಂತ ಹೊಳೆಯುತ್ತೋ, ಹುಣಸೆ ಹಣ್ಣಿನಿಂದ ಆ ಹೆಣ್ಣು ಮಗಳು ಸ್ನಾನ ಮಾಡಿಕೊಂಡು ಭೈರವನಿಗೆ, ಮುಖ್ಯವಾಗಿ ಮಂಗಳವಾರ ಹುಣಸೆ ಹಣ್ಣು, ಭೈರವನ ಪ್ರಾರ್ಥನೆ. ಭೈರವನಿಗೆ ಹೇಗೆ ಪ್ರಾರ್ಥನೆ ಮಾಡಬೇಕಪ್ಪ ಅಂದರೆ, ಭೈರವ ನಮಗೆಲ್ಲೋ ದೇವಸ್ಥಾನಕ್ಕೆ ಹೋಗುವ ಅಭ್ಯಾಸ ಇಲ್ಲ.
ಅಂದರೆ ಅನಿವಾರ್ಯತೆಗಳಿರುತ್ತೆ, ಮನೆಯಲ್ಲಿ ಮಾಡ್ಲಿಕ್ಕಾಗಲ್ಲ. ಬೆಳಗ್ಗೆ ಅನ್ನ ಮಾಡ್ತಾರಲ್ವಾ, ಯಾರೋ ಮಕ್ಕಳಿಗೆ ಕಾಲೇಜುಗಳಿಗೋ ಸ್ಕೂಲ್ಗಳಿಗೋ ಕಳಿಸ್ಬೇಕಾದ್ರೆ ಅನ್ನ ಏನೋ ಮಾಡೇ ಮಾಡ್ತಾರೆ. 3 ಇಡೀ ಅನ್ನವನ್ನು ತೆಗೆದು ಒಂದು ಬಟ್ಲಲ್ಲಿಟ್ಟು ಮೊಸರು ಹಾಕಿ ಸ್ನಾನ ಮಾಡಿದ ನಂತರದಲ್ಲಿ ಮನೆ ಮೇಲೆ ತಗೊಂಡೋಗಿ ಇಟ್ಬಿಟ್ಟು ಬರಬೇಕು. ಇಷ್ಟೇ ಪರಿಹಾರ. ಇದು ಮಾಡೋದ್ರಿಂದ ಆ ಮನೆ ಅಂದರೆ ಪ್ರಪಂಚ ವಶವಾಗುತ್ತೆ. ಆ ಮನೆಯ ಪ್ರಪಂಚ ಅಂತಕ್ಕಂಥದ್ದು ಆ ಹೆಣ್ಣು ಮಗಳನ್ನು ಗೌರವಿಸ್ತಕ್ಕಂಥದ್ದು. ಸರಿ ಗುರುಜಿ, ಇನ್ನು ಇವತ್ತಿನ ದಿನದ ಪರಿಹಾರವನ್ನ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಕೀರ್ತಿ ಮುಖ ಅಂತ ಹೇಳೋದನ್ನ ನಾವು ಕೇಳಿದ್ದೀವಿ. ಸಾಕಷ್ಟು ಮನೆ ಆಗಿರ್ಬೋದು ಅಥವಾ ಗದ್ದೆ ತೋಟಗಳಾಗಿರ್ಬೋದು, ಕೆಲವೊಂದಿಷ್ಟು ಅಂಗಡಿಗಳಲ್ಲಿಯೂ ಕೂಡ ಈ ಕೀರ್ತಿ ಮುಖ ಅಥವಾ ದೃಷ್ಟಿ ಬೊಂಬೆ ಅನ್ನೋದನ್ನ ಹಾಕಿರ್ತಾರೆ. ಇದು ಏನು ಒಂದು ಸಂಕೇತವನ್ನ ಸೂಚಿಸುತ್ತೆ? ಜೊತೆಗೆ ಕೀರ್ತಿ ಮುಖ ಅಂತ ಹೇಳಿದ್ರೆ ಯಾರು ಗುರುಗಳೇ? ನಾವು ಇತ್ತೀಚೆಗೆ ಇದೊಂದು ಏನಾಗ್ಬಿಟ್ಟಿದೆ, ಒಂದು ಹೆಣ್ಮಗಳನ್ನ ದೊಡ್ಡ ದೊಡ್ಡ ಕಣ್ಣಿದೆ, ಆಕೆ ಯಾವುದೋ ಏನೋ ಪಾತ್ರಕ್ಕೋ ನನಗೆ ಗೊತ್ತಿಲ್ಲ ಅದು. ಹಾಗಾಗಿ ಇವತ್ತೆಲ್ಲ ಕಡೆ ಏನಾಗ್ಬಿಟ್ಟಿದೆ, ಹಿಂದೆ ಒಂದು ಬೊಂಬೆ ನೇತಾಡ್ತಿದ್ವಿ, ಅದು ಉಗ್ರ ಸ್ವರೂಪವನ್ನು ತಾಳ್ಮೆ ಮಾಡ್ಕೊಂಡಿತ್ತು, ತಾಳ್ತಾ ಇತ್ತು. ಉಗ್ರ ಸ್ವರೂಪ ಅಂದ್ರೆ ಏನು? ವಿಕಾರತ್ವ, ಆಕಾರ ವಿಕಾರ ಅಂತಕ್ಕಂಥದ್ದು. ನಮಗೆ ಆಕಾರದಲ್ಲಿ ವಿಕಾರತ್ವ ಬಂದಾಗ, ಏನೋ ಸ್ವಲ್ಪ ವ್ಯತ್ಯಾಸಗಳು ಬಂದಾಗ ಇದಕ್ಕೆ ನಾವು ವಿಕಾರ ಅಂತ ಕರಿತೀವಿ. ವಿಕಾರವಾದದ್ದನ್ನ, ಯಾಕಂದ್ರೆ ಅವನು ಕೂಡ ಒಬ್ಬ ರಾಜನಾಗಿರ್ತಾನೆ. ಜಲಾಸಂಧ ಅಂತಕ್ಕಂಥ ಆ ಜಲಾಸಂಧನಾಗಿರ್ತಕ್ಕಂಥ, ಜರಾಸಂಧನಲ್ಲ, ಜಲಾಸಂಧ ಅಂತಕ್ಕಂಥ ಒಬ್ಬ ರಾಕ್ಷಸನು. ಯಾಕೆ ಅವನು ಅವ್ರು ಬಯಸಿದ ಅಂದ್ರೆ, ಪರಮೇಶ್ವರನು ನಿರಂತರವಾಗಿ ತಪಸ್ಸು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ರಾಹು ಚಂದ್ರನನ್ನ ಪೀಡಿಸಬೇಕು ಅನ್ನೋ ಒಂದು ಕಾರಣದಿಂದ, ಯಾಕಂದ್ರೆ ಚಂದ್ರ ಹೋಗ್ಬಿಟ್ರೆ ಸಾಕ್ಷಾತ್ ಪರಮೇಶ್ವರನ ತಲೆ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾನಲ್ಲ ಅಂತೇಳಿ ರಾಹು ಆಲೋಚನೆ ಮಾಡ್ತಾನೆ, ಹೆಂಗಾದ್ರೂ ಮಾಡಿ ಇವನು ಅಲ್ಲಿಂದ ಕರ್ಕೊಂಡ್ಬರ್ಬೇಕಲ್ಲ ಅಂತೇಳಿ. ಯಾಕಂದ್ರೆ ಶಿವನ ಸಾನ್ನಿಧ್ಯತೆ ಸಿಕ್ಬಿಟ್ಟಿರುತ್ತೆ ಯಾರಿಗೆ? ಚಂದ್ರನಿಗೆ. ಹಂಗಾಗಿ ರಾಹು ಏನ್ ಮಾಡ್ತಾನೆ, ಅದಕ್ಕೆ ರಾಹು ಯಾರು ಜಾತಕದಲ್ಲಿ ಇರ್ತಾರೋ ಅವರು ಸಿಕ್ಕಾಪಟ್ಟೆ ಆಲೋಚನೆಗಳಲ್ಲಿ, ಯಾಕಂದ್ರೆ ದುಡುಕು ನಿರ್ಧಾರಗಳು ಜಾಸ್ತಿ ಮಾಡ್ತಾ ಇರ್ತಕ್ಕಂಥವ್ರು ಆಗ್ತಾರೆ. ಯಾಕಂದ್ರೆ ರಾಹು ದುಡುಕು ನಿರ್ಧಾರಗಳಿಗೆ ಕಾರಣೀಭೂತನಾಗಿರ್ತಕ್ಕಂಥವ್ರು, ಅಷ್ಟೇ ಅಗ್ರೆಸಿವ್ ಆಗಿರ್ತಾನೆ. ಹಾಗಾಗಿ ಈ ಪರಮೇಶ್ವರನ ತಪಸ್ಸಿಗೆ ಕೂತ್ಕೊಂಡಿದ್ದಾಗ ರಾಹು ಹೋಗಿ ಅವನು ಚಂದ್ರನನ್ನ ಕರ್ಕೊಂಬರ್ಬೇಕು ಅಂತೇಳಿ, ಚಂದ್ರನನ್ನ ಪೀಡಿಸ್ಬೇಕು ಅಂತೇಳಿ ಹೋದಾಗ ಪರಮೇಶ್ವರನಿಗೆ ಎಚ್ಚರವಾಗುತ್ತೆ. ಎಚ್ಚರವಾದಾಗ 3 ಕಣ್ಣಲ್ಲಿ, ಯಾಕಂದ್ರೆ ಪರಮೇಶ್ವರನ ಮುಕ್ಕಣ್ಣ ಅಂತ ಕರೀತೀವಿ, ತೆಗೆದ ತಕ್ಷಣ 3ನೇ ಕಣ್ಣಿನಿಂದ ಈ ಜಲಾಸಂಧ ಅಂತಕ್ಕಂಥವನು, ಜಲಾಸಂಧ ಅಂತಕ್ಕಂಥವನು ಆವಿರ್ಭವಿಸ್ತಾನೆ. ಈ ಜಲಾಸಂಧನ ಏನ್ ಮಾಡ್ತಾನೆ, ಹೊರಗಡೆ ಬಂದ ತಕ್ಷಣ ಅವನು ಪರಮೇಶ್ವರ, ಯಾಕಂದ್ರೆ ತಪಸ್ಸಲ್ಲಿದ್ದಾಗ ಹೋಗಿ ಅವನು ಸಂಹಾರ ಮಾಡು ಅಂತ ಹೇಳ್ತಾನೆ. ರಾಹು ಅವನು ನೋಡ್ಬಿಟ್ಟು ಓಡೋಗ್ಬಿಡ್ತಾನೆ. ಸರಿ, ಪರಮೇಶ್ವರನ ಅಲ್ಲೇ ಕೂತ್ಕೊಂಡಿದ್ದ, ಅಪ್ಪ ಸ್ವಾಮಿ ಅವನು ಸಿಗ್ಲಿಲ್ಲ ಅಂತೇಳಿ ವಾಪಸ್ ಬಂದ. ರಾಕ್ಷಸರಿಗೆ ನಮ್ಗೆ ಗೊತ್ತಿರುತ್ತೆ, ಏನು ರಾಕ್ಷಸರ ತರ ಊಟ ಮಾಡ್ತೀವಿ ನಾವು ಅಂತ ಹೇಳ್ತೀವಿ, ಕರೆಕ್ಟ್ ಅಲ್ವಾ? ಆ ಪದ ಯಾಕೆ ಬಳಕೆ ಆಗುತ್ತೆ ಅಂದ್ರೆ, ರಾಕ್ಷಸರು ಅಗಾಧವಾಗಿ ಊಟವನ್ನು ಮಾಡ್ತಾರೆ. ಹುಟ್ಟಿದ ತಕ್ಷಣ ಅವರು ಊಟಕ್ಕೆ ಅವ್ರ ಪ್ರಾಧಾನ್ಯತೆ ಕೊಡ್ತಕ್ಕಂಥವ್ರು. ಪರಮೇಶ್ವರ ತಪಸ್ಸಲ್ಲಿರ್ತಾನೆ, ಅಪ್ಪ ಹಸಿವು 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 ಅಂತ ಇರ್ತಾನೆ. ಹಸಿವು ನಾನೀಗ, ಯಾಕೆಂದ್ರೆ ತಪಸ್ಸಲ್ಲಿದ್ದೀನಿ, ಈಗ ಏನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹಾಗಾಗಿ ನಿನಗೆ ನೀನೇ ಆಹಾರ ಅಂತ ಹೇಳ್ಬಿಡ್ತಾನೆ. ನಿನಗೆ ನೀನೇ ಆಹಾರ ಅಂತೇಳಿ ಯಾವಾಗ ಪರಮೇಶ್ವರ ಹೇಳ್ತಾನೋ, ಹೇಳಿದ ಕೂಡಲೇ ಏನ್ ಮಾಡ್ತಾನೆ, ಅವನು ತನ್ನ ಕಾಲನ್ನ ಕೈಯನ್ನ ಎಲ್ಲವನ್ನು ಮುರಿದುಕೊಂಡು ಅವನೇ ತಿನ್ನಕ್ ಶುರು ಮಾಡ್ಕೊಂಡ್ಬಿಡ್ತಾನೆ. ಎಲ್ಲ ತಿಂತ ಕೊನೆ ಭಾಗ ಅವನಿಗೆ ತಲೆಯನ್ನು ತಿನ್ಲಿಕ್ಕೆ ಅವನ ಕೈಲಿ ಸಾಧ್ಯ ಆಗೋದಿಲ್ಲ, ಎಲ್ಲ ತಿನ್ಕೊಂಬಿಟ್ಟ. ಅಲ್ಲಿ ಮಾಡಿ ಇದ್ ಮಾಡಿ ಏನೇನ್ ಬೇಕೋ ಎಲ್ಲ ಟಕಟಕ ಅಂತ ಅವನು ಹಸಿವು ತಿಂದಾದ ಬರೀ ಮುಖ ಮಾತ್ರ ಕಾಣ್ತಾ ಇದ್ದಾನೆ. ಪರಮೇಶ್ವರನಿಗೆ ಸಂತೃಪ್ತಿ ಆಗೋಯ್ತಂತೆ. ಅರೆ ಇವನು ಎಂತ ಭಕ್ತ ಇವನು, ನನಗೆ, ಯಾಕಂದ್ರೆ ಪರಮೇಶ್ವರ ಬೋಲೋ ಶಂಕರ ಅಂತ ಕರಿತೀವಿ, ಇವನು ಎಂತ ಭಕ್ತ ಇವನು, ನನಗೋಸ್ಕರವಾಗಿ ಇವನು ತನ್ನ ದೇಹನ ತಿನ್ಕೊಂಡ್ಬಿಟ್ನಲ್ಲ ಅಂತೇಳಿ, ಇವನನ್ನ ಶಾಶ್ವತವಾಗಿ ನಾನು ಇಲ್ಲಿ ಉಳಿಸ್ಬೇಕು ಜಗತ್ತಿನಲ್ಲಿ ಅಂತೇಳಿ ಪರಮೇಶ್ವರ ಅವನಿಗೆ ಕೀರ್ತಿಮುಖ ಅಂತೇಳಿ, ನೀನು ಕೀರ್ತಿವಂತನಾಗು ಅಂತೇಳಿ ಕೀರ್ತಿಮುಖ ಅಂತೇಳಿ ಪರಮೇಶ್ವರ ಹೆಸರು ಕೊಟ್ಟಂಥದ್ದು. ಜಲಾಸಂಧನಿಗೆ ಯಾರು ಹೆಸರು ಕೊಟ್ಟಿದ್ದು? ಪರಮೇಶ್ವರನು. ಸಾಕ್ಷಾತ್ ಪರಮೇಶ್ವರನ ಹೆಸರು ಕೊಟ್ಟಂತ ಹೆಸರೇ ಕೀರ್ತಿಮುಖ ಅಂತಕ್ಕಂಥದ್ದು. ಅವನಿಗೆ ಕೀರ್ತಿಮುಖ ಅಂತ ಹೆಸರು ಕೊಟ್ಟು ಪರಮೇಶ್ವರ ಇನ್ನೊಂದು ಆಶೀರ್ವಾದವನ್ನು ಮಾಡ್ತಾನೆ, ನೀನು ನಿನ್ನನ್ನು ಯಾರು ಪೂಜೆ ಮಾಡ್ತಾರೋ, ನಿನ್ನನ್ನು ಯಾರು ಗೌರವಿಸ್ತಾರೋ ಅವರು ವೈಭವವಾಗಿರ್ಲಿ ಅಂತ. ಇನ್ನೊಂದು ಹೆಸರು ಅವನಿಗೇನಪ್ಪ ಅಂದ್ರೆ ವೈಭವ ಅಂತಕ್ಕಂಥ ಹೆಸರು ಕೂಡ ಕೀರ್ತಿಮುಖನಿಗಿರುತ್ತೆ. ಸರಿ ಗುರೂಜಿ, ಕೀರ್ತಿ ಮುಖದ ಹಿನ್ನೆಲೆ ಏನು ಅನ್ನೋದನ್ನ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಕೀರ್ತಿ ಮುಖದ ಪ್ರಾಮುಖ್ಯತೆ ಜೊತೆಗೆ ವಿಶೇಷತೆಗಳು ಏನು ಅಂತ ಹೇಳಿ ತಿಳಿಸಿಕೊಡೋದಾದ್ರೆ ಗುರುಗಳೇ? ವಿಶೇಷತೆ ಏನಪ್ಪಾ ಅಂದ್ರೆ, ಅವನು ನಮ್ಮ ಶಕ್ತಿ ಪ್ರಧಾನನು ಅಂತ. ಎಲ್ಲಿ ಪರಮೇಶ್ವರ ಎಲ್ಲಿಟ್ಕೊಂಡಪ್ಪ ಅಂದ್ರೆ, ಯಾಕಂದ್ರೆ ಕೀರ್ತಿ ಅಂತಕ್ಕಂಥದ್ದು ನಿರಂತರವಾಗಿ ನಮ್ಮ ಬದುಕಿನೊಟ್ಟಿಗೆ, ಕೀರ್ತಿ ನಮ್ಮ ಬದುಕಿನೊಟ್ಟಿಗೆ ಸಂಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದಾಗುತ್ತೆ. ಹಾಗೆ ಪರಮೇಶ್ವರನ ಅನುಗ್ರಹದಿಂದ ಆ ಕೀರ್ತಿಮುಖನು, ನಾವು ದೇವರ ಆಲಯಗಳೆಲ್ಲ ನೋಡ್ತೀವಿ, ಈಗ ಕಂಬಗಳೆಲ್ಲ ನೋಡ್ತೀವಿ, ಉಗ್ರ ಸ್ವರೂಪ, ಏನೋ ದಪ್ಪದಾಗಿರ್ತಕ್ಕಂಥ ಕಣ್ಣು, ದೊಡ್ಡದಾದ ಮೂಗು, ನಾಲಿಗೆ ದೊಡ್ಡದಾಗಿ ನಾಲಿಗೆ ಚಾಚ್ಕೊಂಡಿರ್ತಕ್ಕಂಥದ್ದು, ಕೋರೆ ಹಲ್ಲುಗಳು ಹೀಗಿರುತ್ತೆ. ಇದಕ್ಕೆ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಆತ್ಮ ಮನೋಬಲ ಅಂತಕ್ಕಂಥದ್ದು ಹೇಳ್ತೀವಿ.
ಎಲ್ಲಿ ಕೀರ್ತಿಮುಖನು ನಮ್ಮ ಒಟ್ಟಿಗೆ ಇದ್ದಾನೋ ಮನೋಬಲ ಜಾಸ್ತಿ ಆಗುತ್ತೆ, ಆತ್ಮವಿಶ್ವಾಸ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಜೊತೆಗೆ ಅವನನ್ನ ನಾವು ಯಾಕೆ ಸಂದರ್ಭಾಚಿತವಾಗಿ ನಾವು ಅವನನ್ನು ಪ್ರಾರ್ಥನೆ ಮಾಡ್ತೀವಿ ಅಂದ್ರೆ, ಮನೆ ಕಟ್ಟಿದ ಮೇಲೆ ನಮ್ಗೆ ಕೀರ್ತಿ ಬರುತ್ತಾ ಬರಲ್ವಾ? ಎಂತ ಮನೆ ಕಟ್ಟಿದಾರಪ್ಪ ಅಂತಾರಲ್ವಾ? ಆ ಮನೆಯಲ್ಲಿ ಏನಾದ್ರೂ ಅಡೆತಡೆಗಳು ಆಗ್ತಾ ಇರ್ತಕ್ಕಂಥದ್ದಾಗುತ್ತೆ. ಅದರೊಳಗೆ ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಯಾವ್ದೋ ಹೆಣ್ಮಗಳು, ಆ ಹೆಣ್ಮಗಳು ದೊಡ್ಡ ದೊಡ್ಡ ಕಣ್ಣು ತಗೊಂಡು ಅದನ್ನ ತಗೊಂಡೋಗಿ ಹಾಕ್ತಾರೆ. ಅದು ನಿಷಿದ್ಧವಾದದ್ದು. ಖಂಡಿತ ಶಾಸ್ತ್ರ ಲಯಬದ್ಧವಲ್ಲದನ್ನ ನಾವು ಯಾವುದನ್ನು ಯೂಸ್ ಮಾಡಿದ್ರು ಕೂಡ ಅದು ನಮಗೆ ಉಪಕಾರವನ್ನು ಮಾಡಲ್ಲ, ಅಪಕಾರವನ್ನೇ ಮಾಡುತ್ತೆ. ಇದಕ್ಕೊಂದು ಉದಾಹರಣೆ ಏನಪ್ಪಾ ಅಂದ್ರೆ, ನಾನೊಂದು ಒಬ್ಬರ ಮನೆಯನ್ನ ನಾನೇ ಗುದ್ದಲಿ ಪೂಜೆಯನ್ನು ಮಾಡಿದ್ದೆ. ನಾನು ಆ ಸಮಯದಲ್ಲಿ ಅವ್ರಿಗೆ ಹೇಳಿದ್ದೆ, ಸ್ವಲ್ಪ ವಿಳಂಬ ಆಗೋ ಸಾಧ್ಯತೆ ಇದ್ದಾಗ, ಇಲ್ಲ ಗುರುಗಳೇ ಏನೋ ಸ್ವಲ್ಪ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ಬಿಟ್ಟಿದ್ದೀವಿ, ಕಟ್ಬಿಡೋಣ ಮನೆ ಅಂತೇಳಿ ಪ್ರಾರಂಭ ಮಾಡಿದ್ರು. ಪ್ರಾರಂಭ ಮಾಡಿ 13 ವರ್ಷ ಮನೆ ಪೂರ್ಣ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವ್ರ ಕೈಲಿ. ಎಷ್ಟು 13 ವರ್ಷ ದುಡ್ಡು ರೆಡಿ ಇಟ್ಕೊಂಡು ಮನೆ ಪೂರ್ಣ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅವ್ರು ಎಲ್ಲ ಯಪ್ಪಪ್ಪ, ನಾನು ಇನ್ನೊಮ್ಮೆ ಅವ್ರ ಮನೆ ನೋಡಕ್ ಹೋದಾಗ ಅದ ಹೆಣ್ಮಗಳು ಫೋಟೋ ಹಾಕ್ಬಿಟ್ಟಿದ್ದಾರೆ. ರೀ ಏನ್ರಿ ಇದು ನಿಮ್ದು ಅಂತೇಳಿ ನಾನು ತೆಗೆಸ್ದೆ. ಅದನ್ನ ತೆಗೆಸಿದ ನಂತರ ಈ ಕೀರ್ತಿಮುಖನನ್ನ ಅವ್ರ ಮನೆ ಹತ್ರ ಸ್ಥಾಪನೆ ಮಾಡಿಸ್ದೆ, ಪೂಜೆ ಮಾಡಿ. ಇನ್ನೇನು ಮಾಡ್ಲಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆ ಮನೆ ಪ್ರಾರಂಭ ಆಯ್ತು. 3 ತಿಂಗಳಲ್ಲಿ ಪೂರ್ಣ ಆದದ್ದು ಮನೆನ ನಾನೇ ಗೃಹ ಪ್ರವೇಶ ಮಾಡಿಕೊಟ್ಟೆ. ಯಾಕೆ ಅಂದ್ರೆ ಆ ಶಕ್ತಿ ದೈವಿಕವಾದಂಥ ಶಕ್ತಿಯಲ್ಲಿ ಆವಿರ್ಭವಿಸಿದಾಗ ಎಲ್ಲ ನಕಾರಾತ್ಮಕ ಶಕ್ತಿಗಳು ಕೂಡ ದೂರ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಈ ನಕಾರ ಶಕ್ತಿಗಳನ್ನು ದೂರ ಮಾಡತಕ್ಕಂಥ ಶಕ್ತಿ ಪರಮೇಶ್ವರನೇ ಅನುಗ್ರಹಿಸಿರ್ತಕ್ಕಂಥ ಶಕ್ತಿ ಕೀರ್ತಿಮುಖ ಅಂತಕ್ಕಂಥದ್ದು. ಈಗ ದೇವಸ್ಥಾನದ ಈ ದೇವರುಗಳ ಹಿಂಭಾಗದಲ್ಲಿ ಪ್ರಭಾವಳಿ ಮಾಡ್ತೀವಿ. ಪ್ರಭಾವಳಿ ಕೂಡ ಕೀರ್ತಿಮುಖ ಇರುತ್ತೆ ಮನೆಯಲ್ಲಿ. ಯಾಕಂದ್ರೆ ಕೀರ್ತಿಮುಖ ಅಂದ್ರೆ ನಾವು ರಾಕ್ಷಸ ಸ್ವರೂಪ, ಅವನಾದ್ರೂ ಕೂಡ ಗುಣ ಏನು? ಅವನು ಹುಟ್ಟಿದ್ದೇನಕ್ಕೆ? ಓಡಿಸ್ಲಿಕ್ಕೆ. ಯಾರನ್ನ? ರಾಹುವನ್ನ ಓಡಿಸ್ಲಿಕ್ಕೆ. ರಾಹು ಅಂದ್ರೆ ಆಸೆಕಾರಕನು. ಈಗ ಇನ್ನೊಬ್ರ ಮನೆ ನಾವು ಅಸಹ್ಯ ಪಡ್ತೀವಿ ಅಂತ ಇಟ್ಕೊಳ್ಳಿ, ನಾವೇನೋ ದೃಷ್ಟಿಬಾಧೆ, ಕಣ್ ದೃಷ್ಟಿ ಅಂತ ನಾವು ಕರಿತೀವಿ. ರಾಹು ಅಂತಕ್ಕಂಥವನು ವ್ಯಾಮೋಹವನ್ನ, ಆಸೆನ ಹೆಚ್ಚಿಸಿದಾಗ ಎಂತ ಮನೆ ಕಟ್ತಾ ಇದ್ದಾರಪ್ಪ ಇವರು ಅಂದಾಗ ಅದು ಸಹಜವಾಗಿ ನಮಗೆ ಅದು ನಕಾರಾತ್ಮಕವಾದಂಥದ್ದನ್ನೇ ಬೀರುತ್ತೆ. ಅಂಥದನ್ನು ಓಡಿಸ್ಲಿಕ್ಕೆ ಬಂದವನು ಯಾರು? ಈ ಕೀರ್ತಿಮುಖನು. ಹಾಗಾಗಿ ಮನೆ ಕಟ್ಟಬೇಕಾದ್ರೆ ನೀವು ಮುಖ್ಯವಾಗಿ ಕೀರ್ತಿಮುಖನ ಚಿತ್ರಪಟವನ್ನು ಹಾಕ್ಬೇಕು. ಸರಿ ಗುರುಜಿ, ಇನ್ನು ಕೀರ್ತಿ ಮುಖವನ್ನ ಹಾಕದೆ ನೀವು ಆಗುತ್ತಾನೆ ಹೇಳ್ತಾ ಇದ್ರಿ, ಆ ರೀತಿ ದಪ್ಪ ಕಣ್ಣುಗಳನ್ನ ಬಿಟ್ಟಂತ ಮಹಿಳೆ ಅಂದ್ರೆ ಯಾರೋ ಒಬ್ರು ಯಾವುದೋ ಒಂದು ಚಿತ್ರಗಳನ್ನು ಹಾಕಿದ್ದಾರೆ ಅಂತ ಹೇಳಿದ್ರೆ ಅದು ಒಂದು ರೀತಿ ಟ್ರೆಂಡ್ ಕ್ರಿಯೇಟ್ ಮಾಡುತ್ತೆ, ಅದೇ ರೀತಿಯಾಗಿ ಮುಂದುವರಿಸ್ಕೊಂಡು ಹೋಗ್ತಾರೆ. ಹಾಗಾಗಿ ಆ ರೀತಿ ಚಿತ್ರಗಳನ್ನ, ಬೇರೆ ಚಿತ್ರಗಳನ್ನ ಕೀರ್ತಿ ಮುಖದ ಬದಲಾಗಿ ಹಾಕೋದ್ರಿಂದ ಯಾವೆಲ್ಲ ನಕಾರಾತ್ಮಕ ಪರಿಣಾಮಗಳು ಬೀರುತ್ತೆ? ಮೊದಲನೇದಾಗಿ ಆ ಹೆಣ್ಮಕ್ಳು ಹೇಗಿದ್ದಾರೆ ಏನೋ ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ ಸಹಜವಾಗಿ ಸಾಕಷ್ಟು, ಯಾಕಂದ್ರೆ ನಮ್ಮ ಮನೆಗೆ ದೃಷ್ಟಿಗೆ ಆಯಮಂತನ್ನ ನಾವು ಹಾಕ್ತೀವಿ ಅಂದ್ರೆ ಪಾಪ ಆ ಹೆಣ್ಣುಮಗಳು ಅವಳು ಸಶರೀರವಾಗಿದ್ದಂಥ ಮಗಳೇ ಅಲ್ವಾ, ಅವಳಿಗೆ ಖಂಡಿತ ಅದೇನಾದ್ರೂ ಎಫೆಕ್ಟಿವ್ ಆಗೇ ಆಗುತ್ತೆ. ಎಲ್ಲೋ ಈಗ ನಮ್ಮ ಚಿತ್ರಪಟ ನೀವು ಒಂದು ಫಾರ್ ಎಕ್ಸಾಂಪಲ್ ಉದಾಹರಣೆ ಹೇಳೋದಾದ್ರೆ, ನಮ್ದೆಲ್ಲೋ ನಮ್ದೊಂದು ಫೋಟೋ ಕೆಳಗಡೆ ಬಿದ್ದಿದೆ ಅಂತ ಇಟ್ಕೊಳ್ಳಿ, ಅದು ಧೂಳ ಆಗ್ಬಿಟ್ಟಿದೆ ಅಂತ ಇಟ್ಕೊಳ್ಳಿ, ನಾವು ಅದನ್ನ ಸುಮ್ಮನೆ ನಮ್ಗೆ ಬೇಸರ ಆಗಲ್ವಾ? ಏನೋ ನಮ್ಮ ಮುಖದ ಮೇಲೆ ಒಂದು ಗೆರೆ ಬಂತು ಅಂದಾಗ ನಮ್ಗೆ ಸಹಜವಾಗಿ ಅದೇನಾಗುತ್ತೆ, ಬೇಸರ ಅಂತ ಅಂದ್ಕೊಡುತ್ತೆ. ಹಾಗೆ ಆ ಹೆಣ್ಣು ಮಗಳು, ಯಾಕಂದ್ರೆ ಮನುಷ್ಯನು ದೇವನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಮನುಷ್ಯನು ದೇವತಾ ಅವತಾರದಲ್ಲಿ ಇರ್ಲಿಕ್ಕೆ ಸಾಧ್ಯನಿಲ್ಲ. ಮನುಷ್ಯನು ದೇವನಾಗೋದು ಯಾವಾಗಪ್ಪ ಅಂದ್ರೆ ತನ್ನ ಗುಣಗಳನ್ನ ಬದಲಾಯಿಸ್ಕೊಂಡಾಗ. ಅದಕ್ಕೆ ಕಾಲಪುರುಷನ ಕಾಲದಲ್ಲಿ ಏನ್ ಹೇಳುತ್ತೆ, ವಯೋಧರ್ಮ ಗುಣಧರ್ಮಶ್ಚ ಶೋಭನೆ ಅಂತೇಳಿ ಹೇಳುತ್ತೆ. ವಯೋಧರ್ಮದೊಂದಿಗೆ ಗುಣಧರ್ಮವನ್ನು ಬೆರೆಸ್ಕೊಳ್ಬೇಕಂತೆ. ಅದು ಕೀರ್ತಿ ಎಲ್ಲಿ ಬರುತ್ತೆಪ್ಪ ಅಂದ್ರೆ ಕಾಲ ಶರೀರ ಧರ್ಮಶ್ಚ. ಕಾಲ ಅಂತಕ್ಕಂಥದ್ದು ನಮ್ಮನ್ನ ನಿರಂತರವಾಗಿ ನಮ್ಮನ್ನು ಆಳ್ತಾ ಇರ್ತಕ್ಕಂಥದ್ದು. ಆದುದರಿಂದ ಕಾಲಕ್ಕೆ ನಾವು ಅಧೀನವಾಗಿರೋದ್ರಿಂದ ನಾವು ಮುಖ್ಯವಾಗಿ ತಗೊಳ್ಬೇಕಾದದ್ದು ಏನಪ್ಪಾ ಅಂದ್ರೆ ಶಾಸ್ತ್ರ ಕ್ರಮವಾಗಿ ಬಂದಿರತಕ್ಕಂಥದ್ದನ್ನೇ ನಾವು ನಿರೂಪಣೆಯಲ್ಲಿ ತಗೊಳ್ಬೇಕು. ಒಂದು ಸಿಸ್ಟಮ್ ಇಲ್ಲ ಅಂದ್ರೆ ಅದು ಯಾವುದು ಕೂಡ ಲಯತ್ವ ಕಾಣ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ, ಅದರಿಂದ ಫಲನೂ ಬರಲ್ಲ. ಸುಮ್ಮನೆ ಹಾಕಿ ಈ ತರ ಸಮಸ್ಯೆಗಳನ್ನ ದೂಡಿಕೊಳ್ಳೋದ್ರಿಂದ ಈಗ ಎಲ್ಲೋ ಯಾವುದೋ ಒಂದು ಆಕಾರದಲ್ಲಿ ತೋಟದಲ್ಲೋ, ಈಗ ತೋಟಗಳಲ್ಲಿ ಹಾಕೋ ಉದ್ದೇಶ ಏನು, ತೋಟಕ್ಕೆ ತೊಂದರೆ ಬರಲಿ ಅಂತ ಅಲ್ಲ, ಆದ್ರೆ ಮನೆಗೆ ಹಾಕ್ಬಾರ್ದು. ಅದನ್ನ ತೋಟದಲ್ಲಿ ಹಾಕದ್ವಿ ಅಂತ ಇಟ್ಕೊಳ್ಳಿ, ಏನೋ ಈಗ ನೀವ್ ಹೇಳ್ದಂಗೆ ಟ್ರೆಂಡ್ ಅಂತ ಬಂದ್ಬಿಟ್ಟಿದೆ. ಅದು ಏನಕ್ಕೆ ಹಾಕ್ತಾರಂದ್ರೆ ಏನೋ ಒಂದು ವಿಕಾರವಾದದ್ದನ್ನ, ಒಂದು ಯಾವುದೋ ಚಲನೆ ಇರ್ತಕ್ಕಂಥ ಪ್ರಾಣಿ ನೋಡಿದಾಗ ಓ ಯಾರೋ ಇದಾರೆ ಅಂತಕ್ಕಂಥ ಭಾವನೆ ಮೂಡ್ಲಿ ಅಂತಕ್ಕಂಥ ಉದ್ದೇಶದಿಂದ ನಾವು ಹಿಂದಿನ ಕಾಲದಲ್ಲೆಲ್ಲ ನೆಲ್ಲುಲ್ಲು ಅಂತೇಳಿ, ನಾವು ಭತ್ತದ ಪೈರಿನಿಂದ ಅದನ್ನ ನೆಲ್ಲುಲ್ಲು ಅಂತ ಕರಿತೀವಿ ನಾವು. ಅದನ್ನ 4 ಮನುಷ್ಯನ ಆಕಾರದಲ್ಲಿ ಒಂದು ಮಡಕೆ ಇಟ್ಬಿಟ್ಟು ಮಡಕೆಗೆ ಮುಖ ಬರೆದ್ಬಿಟ್ಟು ನಿಲ್ಲಿಸ್ತಾ ಇದ್ವಿ. ಅದರ ಚಹರೆ ಏನು, ಹುಲ್ಲು ಅಂತ. ಅದರ ಚಹರೆ ಏನು, ಅದರ ಸ್ವಭಾವ ಏನಪ್ಪಾ ಅಂದ್ರೆ ಏನು ನಮ್ಗೆ ಅದೇನು ತೊಂದರೆ ಮಾಡ್ತಿರ್ಲಿಲ್ಲ. ಬಟ್ ಎಷ್ಟೋ ವಿಚಾರಗಳಲ್ಲಿ ಅದು ನಮ್ಗೆ ವೈಯಕ್ತಿಕವಾಗಿ ಅಲ್ದಿರ ಕೂಡ ನಾವು ಅಪ್ರತ್ಯಕ್ಷವಾಗಿ ನಮ್ಗೆ ಅದು ಅನುಕೂಲವನ್ನು ಮಾಡ್ಕೊಡ್ತಾ ಇತ್ತು. ಅದನ್ನ ಇವತ್ತೇನ್ ಮಾಡ್ಬಿಟ್ಟಿದ್ವಿ,
ನಾವು ಈಗ ವಾಸ್ತು ಪುರುಷನನ್ನು ಕೂಡ ಈಗ ಮನೆಗಳಲ್ಲಿ ಗೃಹ ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ವಾಸ್ತು ದೇವಾಲಯ ನಿರ್ಮಾಣ ಸಂದರ್ಭ, ದೇವಾಲಯ ಸಂಪ್ರೋಕ್ಷಣೆ, ಪ್ರತಿಷ್ಠೆ ಸಂದರ್ಭಗಳಲ್ಲೂ ಕೂಡ ವಾಸ್ತುವನ್ನ ಅದೇ ರೀತಿಯಲ್ಲಿ ನಾವು ಆರಾಧನೆ ಮಾಡ್ತಕ್ಕಂಥ ಪದ್ಧತಿಯೂ ಇದೆ. ಅದು ಶಾಸ್ತ್ರ ಕ್ರಮದಲ್ಲಿ ಬಂದಿರತಕ್ಕಂಥದ್ದು, ಆಗಮ ಶಾಸ್ತ್ರದಲ್ಲಿ ಬಂದಿರತಕ್ಕಂಥದ್ದು. ಹಾಗೆ ತೋಟದಲ್ಲಿ ಆತರ ಏನಾದ್ರೂ ಹಾಕೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಆದ್ರೆ ಮನೆಗೆ ತಂದು ಹಾಕೊಂಡಾಗ ಖಂಡಿತ ಅದು ನಕಾರಾತ್ಮಕ, ನಿಮ್ಗೆ ಏನು ಅದ್ರಲ್ಲಿ ಪಾಸಿಟಿವ್ ಇಲ್ಲ, ನೆಗೆಟಿವ್ ಇಲ್ಲ. ಒಂದು ವೇಳೆ ನೆಗೆಟಿವ್ ಆದ್ರೂ ಆಗ್ಬೋದು. ಯಾಕಂದ್ರೆ ಆ ಹೆಣ್ಮಗಳದ್ದು ಏನೋ ದಶಾಕಾಲ ನಡೀತಾ ಇರುತ್ತೆ, ಅವ್ರೇನೋ ಸಮಸ್ಯೆಗಳಲ್ಲಿ ಇರ್ತಾರೆ. ಅವರು ನೊಂದ್ಕೊಂಡಿದ್ದಾಗ ನಮ್ಮ ಹೆಸರನ್ನ ದುರ್ಬಳಕೆ ಮಾಡ್ಕೊಂಡಾಗ ನಮ್ಗೆ ನೋವಾಗತ್ತಾಗಲ್ವಾ? ನಮ್ಮ ಚಿತ್ರಪಟವನ್ನ ದುರ್ಬಳಕೆ ಮಾಡ್ಕೊಂಡಾಗ ನೋವಾಗತ್ತಾಗಲ್ವಾ? ನೀವೆಲ್ಲ ಏನ್ ಮಾಡ್ತಿದ್ರ? ಮತ್ತೆ ವೈಯಕ್ತಿಕವಾಗಿ ಆ ಹೆಣ್ಣುಮಗಳನ್ನ ತೇಜೋವಧೆ ಮಾಡ್ತಿದ್ರ ನೀವು, ಕರೆಕ್ಟ್ ಅಲ್ವಾ? ಸೊ ನಾವು ಗೌರವ ಅಂದ್ರೆ ನಮ್ದು ಪೂಜನೀಯವಾದಂತ ಸ್ಥಾನ ಹೆಣ್ಮಗಳಿಗೆ ನಾವು ಕೊಟ್ಟಾಗ ಅದೇ ಹೆಣ್ಮಗಳನ್ನ ನಾವು ಈ ರೀತಿಯಾಗೆಲ್ಲ ನಾವು ಬಳಕೆ ಮಾಡ್ಕೊಳ್ತಕ್ಕಂಥದ್ದು ನಿಜ ಸರಿನಾ ತಪ್ಪಾ? ಸಹಜವಾಗಿ ತಪ್ಪದು. ಸೊ ಹಾಗಾಗಿ ಧರ್ಮ ಇದೆ, ಧರ್ಮದಲ್ಲಿ ನೀವು ಅದಕ್ಕೆಂತಾನೆ ಒಂದು ಕೀರ್ತಿಮುಖ ಅಂತಕ್ಕಂಥವ್ನು ಇದ್ದಾನೆ. ಮನೆಯಲ್ಲಿ ನೇತಾದಾಗ ಬಾಗ್ಲಲ್ಲಿ ನೇತ ಹಾಕಿದ್ರೆ, ಯಾಕಂದ್ರೆ ನಕಾರಾತ್ಮಕ ಶಕ್ತಿಗಳನ್ನ ಅವನು, ಯಾಕಂದ್ರೆ ರಾಹು ಅಂತಕ್ಕಂಥವ್ನು ನಕಾರಾತ್ಮಕ ಶಕ್ತಿ ಇರ್ತಕ್ಕಂಥವ್ನು. ಯಾಕಂದ್ರೆ ಅಪಸವ್ಯವಾಗಿ ಕ್ಲಾಕ್, ಆಂಟಿ ಕ್ಲಾಕ್ ಅಂತ ಏನ್ ಕರಿತೀವೋ ನಾವು, ಕ್ಲಾಕ್ ನೋಡಿ ನಾವು, ಯಾಕಂದ್ರೆ ಒಂದೇ ಮಾರ್ಗದಲ್ಲಿ ಸಂಚಾರ ಮಾಡ್ತಿರುತ್ತೆ. ನೀವು ಉಲ್ಟಾ ಹಿಂದೆ ಹೋಗಿ ನಡ್ಕೊಂಡ್ಲಿಕ್ಕೆ ಸಾಧ್ಯ ಆಗುತ್ತಾ? ನಡೀಲಿಕ್ಕೆ ಸಾಧ್ಯ ಆಗುತ್ತಾ? ನಾವು ಮುಂದೆ ಹೋಗ್ತಾ ಇರ್ತಕ್ಕಂಥವ್ರು, ಹಿಂದೆ ಹೋಗ್ತಕ್ಕಂಥವ್ರಲ್ಲ. ಸೊ ಮುಂದೆ ಅಂತಕ್ಕಂಥದ್ದು ನಮ್ಮ ಬದುಕು. ಆ ಬದುಕಿನುದ್ದಕ್ಕೂ ಈ ತರ ಪ್ರಯಾಣವನ್ನು ಮಾಡಬೇಕಾದ್ರೆ ನಾವು ಯಾವುದನ್ನು ಬೇಕು ಯಾವುದನ್ನು ಬೇಡ ಅಂತಕ್ಕಂಥದ್ದನ್ನು ನೋಡ್ಬೇಕಾದದ್ದು. ಈ ಕೀರ್ತಿಮುಖನು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಮನೆಯ ಅಂಗಳದ ಹೊಸಲಿನ ಮೇಲೆ ಹಾಕ್ಬೇಕು. ಎಲ್ಲೋ ತಗೊಂಡು ಹಾಕ್ಬಿಡೋದಲ್ಲ, ಅದು ಯಾವುದೋ ಮುಖದಲ್ಲಿ ಹಾಕ್ಬಿಡೋದಲ್ಲ. ಈಗ ನಮ್ಮ ರೋಡ್ಗೆ ಪಶ್ಚಿಮಕ್ಕೆ, ನಮ್ಮ ಮನೆಗೆ ಪಶ್ಚಿಮದ ಮುಖಕ್ಕೆ ರೋಡ್ ಇರುತ್ತೆ, ತಗೊಂಡೋಗಿ ಪೂರ್ವದಲ್ಲಿ ಹಾಕ್ತಿವಿ. ಅಲ್ಲ, ರಾಜದ್ವಾರ ಅಂತ ಕರಿತೀವಿ ನಾವು. ಯಾಕೆಂದ್ರೆ ಭಗವಂತನ ಎಲ್ಲಿ ಅವನು, ಪರಮೇಶ್ವರನಿಗೆ ಎಲ್ಲಿ ಅವನು ಪ್ರತ್ಯಕ್ಷನಾಗಿದ್ದು, ಅವನ ಕಣ್ಣಿನಿಂದ ಪ್ರತ್ಯಕ್ಷನಾಗಿ ಮುಂದೆ ನಿಂತ್ಕೊಂಡ. ನಾವು ಒಳಗಡೆ ಹೋಗೋದು ಎಲ್ಲಿಂದ ಹೋಗ್ತೀವಿ? ಸಾಕ್ಷಾತ್ ಬಾಗಲಿಂದ. ಅದು ಮಹಾಲಕ್ಷ್ಮಿ ಸಾನ್ನಿಧ್ಯತೆ ಅಂತ ಕರಿತೀವಿ. ಬಾಗಲ ಮೇಲೇನೆ ಹಾಕ್ಬೇಕು ಇದನ್ನ. ನೀವು ತುಂಬಾ ದೊಡ್ಡದ ಆಕಾರದಲ್ಲಿ ಹಾಕ್ಲಿಲ್ಲ ಅಂದ್ರು, ಸಣ್ಣ ಆಕಾರದಲ್ಲಾದ್ರೂ ಕೂಡ ನೀವು ಬಾಗಲ ಮೇಲೆ, ಬಾಗಲಿನ ಹತ್ರ ನೀವು ಈ ಕೀರ್ತಿಮುಖನನ್ನ ಸ್ಥಾಪನೆ ಮಾಡೋದ್ರಿಂದ ಮನೆ ಒಳಗಡೆ ಯಾವೆಲ್ಲ ರಾಹುಗಳು, ನಕಾರಾತ್ಮಕ ಶಕ್ತಿ ಅನ್ನೋದೇ ರಾಹುವಿನಿಂದ ಬರ್ತಕ್ಕಂಥದ್ದು. ಅವನು ಎಲ್ಲಿ ಬಂದಿರ್ತಾನಪ್ಪ ಅಂದ್ರೆ ಮನೆಯ ಬಾತ್ರೂಮ್ ಅಲ್ಲಿ ಇರ್ತಾನೆ. ನಿಮ್ಗೆ ಇನ್ನೊಂದು ವಿಶೇಷತೆ ಏನು ಗೊತ್ತಾ? ಬಾತ್ರೂಮ್ ಅನ್ನ ಯಾವ ಮನೆಯ ಒಡೆಯ, ಅವ್ರ ಬಾತ್ರೂಮ್ ಅನ್ನ ನಾನು ಹೇಳ್ತಾ ಇರೋದು, ಬೇರೆ ಬಾತ್ರೂಮ್ ಅಲ್ಲ. ಮನೆಯಲ್ಲಿ ಇರ್ತಕ್ಕಂಥವ್ರು ಬಾತ್ರೂಮ್ ಅನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ರೆ ಹಣಕಾಸಿನ ಸಮಸ್ಯೆ ನಿವೃತ್ತಿ ಆಗುತ್ತೆ. ತುಂಬಾ ಸಮಸ್ಯೆಗಳಲ್ಲಿ ಇರ್ತಾರೆ. ಆಮೇಲೆ ನಾವು ಅದನ್ನ, ಈಗ ಅದು ಗುಪ್ತವಾದದ್ದು ಸ್ವಲ್ಪ, ಇವಾಗ ನಮ್ದೇನು ಈ ಕಾನ್ಸ್ಟಿಟ್ಯೂಷನ್ ಅಂತ ಏನ ಕರಿತೀವೋ ಆ ಸಮಸ್ಯೆ ಬರ್ತಾ ಇರ್ತಕ್ಕಂಥದ್ದಾಗುತ್ತೆ. ಅದಕ್ಕೆ ಕೇವಲ ಕಾರಣಕರ್ತನಾಗಿರ್ತಕ್ಕಂಥವನೇ ರಾಹು. ಮನೆಯಲ್ಲಿ ಒಡೆಯನು ತನ್ನ ಬಾತ್ರೂಮ್ ಅನ್ನ ತಾನೇ ಶುದ್ಧ ಮಾಡ್ಕೊಳ್ಳೋದ್ರಿಂದ, ಅದರಲ್ಲೂ ಕೂಡ ಪ್ರತಿ ಗುರುವಾರ ಮನೆಯ ಬಾತ್ರೂಮ್ ಅನ್ನ ಯಾವ ಒಡೆಯನು, ಮನೆಯ ಮಾಲೀಕನೇ ಆಗಿರ್ತಾನೋ ಅವನ ಬಾತ್ರೂಮ್ ಅನ್ನು ಮಾತ್ರ, ಮಕ್ಕಳು ಈಗ ಏನ್ ಮಾಡ್ತಾರೆ, ಯಾರೋ ಕರ್ಸ್ಕೊಂಡು ಮಾಡ್ತಾರೆ, ಅಟ್ಲೀಸ್ಟ್ ಕನಿಷ್ಠ ಅವ್ರು ಸ್ನಾನ ಮಾಡಿದ್ಮೇಲೆ ಅವ್ರು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರು ನೀರು ಹಿಡಿಕೊಳ್ತಾರೆ. ಯಾಕಂದ್ರೆ ಸ್ನಾನ ನಾವೇ ಮಾಡ್ಕೊಳ್ತೀವಿ. ನೀರು ಹಿಡಿದ್ಬಿಟ್ಟು ನೀರನ್ನ ಚೆಲ್ಲಿ ಎಲ್ಲ, ಯಾಕಂದ್ರೆ ಒಂದ್ ಕಡೆ ನೀರು ಬಿದ್ದಿರುತ್ತೆ, ಒಂದ್ ಕಡೆ ನೀರು ಇರಲ್ಲ. ಅದು ಕೂಡ ಆಗ್ಬಾರ್ದು. ಬಾತ್ರೂಮ್ ಅನ್ನೋದೇನಪ್ಪ ಅಂದ್ರೆ ಶುದ್ಧವಾದ ಸ್ಥಳ, ಅದು ನಮ್ಮ ಶುದ್ಧಿಯನ್ನು ಮಾಡುತ್ತೆ. ಆ ಸ್ಥಳದಲ್ಲಿ ನೀವು ಯಾವಾಗ ಅಶುಚಿತ್ವವನ್ನು ನೀವು ಇಟ್ಕೊಳ್ತೀರೋ ರಾಹು ಎಂಟ್ರಿ ಆಗ್ತಾನೆ ಅಲ್ಲಿ. ನಮ್ಮ ನಕಾರಾತ್ಮಕ ಶಕ್ತಿಗಳನ್ನು ನಾವು ಕೆಲವು ಸಂದರ್ಭಗಳಲ್ಲಿ ಉಪ್ಪನ್ನು ಎಲ್ಲಿ ತೆಗೆದು ಬಾತ್ರೂಮಲ್ಲಿ ಹಾಕಿ ಅಂತ ಹೇಳ್ತೀವಿ. ಆ ಉಪ್ಪು ನಮ್ಮನ್ನು ಗ್ರಹಿಸಿ, ನಮ್ಮಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳನ್ನು ಗ್ರಹಿಸಿ ತಗೊಂಡೋಗಿ ಬಾತ್ರೂಮ್ಗೆ ಹಾಕಿದಾಗ, ನೀರಿನಲ್ಲಿ ಲಯ ಆದಾಗ ಆ ದೋಷ ನಿವೃತ್ತಿ ಆಗುತ್ತೆ ಅಂತ ಆದಾಗ ರಾಹು ಅಲ್ಲಿ ಕಾತ್ಕೊಂಡು ಕೂತ್ಕೊಂಡಿರ್ತಾನಂತೆ. ಹೆಂಗಾದ್ರೂ ಇವ್ರು ಬರ್ಲಿ, ಇವ್ರನ್ನ ಹಿಡ್ಕೊಳ್ಳೋಣ ಅಂತ. ಹಾಗಾಗಿ ರಾಹುವಿನ ಪ್ರಭಾವ ಯಾರ ಜಾತಕದಲ್ಲಿ ಯಥೇಚ್ಛವಾಗಿರುತ್ತೋ ಅವ್ರು ಅಗ್ರೆಸಿವ್ ಆಗಿರ್ತಾರೆ. ಎರಡನೇದಾಗಿ ಎಲ್ಲ ಕೆಲಸಗಳಲ್ಲೂ ವಂಚಿತರಾಗ್ತಾ ಇರ್ತಾರೆ. ಆ ವಂಚಿತರಾಗ್ತಾ ಇದ್ದಂಥವ್ರು ಮನೆ ಬಾತ್ರೂಮ್ ತೊಳ್ಕೊಂಡ್ರೆ ಖಂಡಿತ ಪರಿಹಾರ ಸಿಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಕೀರ್ತಿಮುಖನ ಅಂತಕ್ಕಂಥವನು ಮುಖ್ಯ ದ್ವಾರದಲ್ಲಿ ಇರಬೇಕಾಗ್ತದೆ. ಸರಿ ಗುರೂಜಿ, ಕೀರ್ತಿ ಮುಖದ ಕುರಿತಂತೆ ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಇವತ್ತಿನ ದಿನದ ರಾಶಿ ಭವಿಷ್ಯವನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡುವುದಾದ್ರೆ? ಖಂಡಿತ. ಎಲ್ಲ ವೀಕ್ಷಕರಿಗೂ ಆದಿತ್ಯಾದ ನವಗ್ರಹ ದೇವತೆಗಳ ಅನುಗ್ರಹ ಸಿಗಲಿ ಅಂತೇಳಿ, ನಮಸ್ಸೂರ್ಯಾಯ ಸೀತರುಚಯೇ ಧರಣೀಸುತಾಯ ಸೌಮ್ಯಾಯ ದೇವಗುರುವೇ ಭೃಗನಂದನಾಯ ಸೂರ್ಯಾತ್ಮಜಾಯ ಭುಜಗಾಯ ಚ ಕೇತುವೇ ಚ ನಿತ್ಯಂ ನಮೋ ಗುರುವೇ ವರಾಯ ಆದಿತ್ಯಾದಿ ನವಗ್ರಹ ದೇವತಾಯೈ ನಮಃ. ಎಲ್ಲ ಗ್ರಹಗಳ ಪ್ರಾರ್ಥನೆಯೊಂದಿಗೆ ದ್ವಾದಶ ರಾಶಿಗಳ ಫಲಾಫಲವನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿ. ಇವತ್ತಿನ ಮೇಷರಾಶಿಯ ಫಲ ಹೇಗಿದ್ದಪ್ಪ ಅಂದರೆ, ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳು ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥ ದಿನವಾಗಿರುತ್ತೆ.
ಆದಾಗ್ಯೂ ಸಹೋದ್ಯೋಗಿಗಳು, ಸಹಪಾಠಿಗಳು, ಮನೆಯಲ್ಲಿರ್ತಕ್ಕಂಥ ಪಾರ್ಟ್ನರು ಅಥವಾ ಗಂಡ ಹೆಂಡತಿಯರ ಮಧ್ಯದಲ್ಲಿ ಸ್ವಲ್ಪ ವಿರಸಗಳು ಬರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ಗಮನ ಇವತ್ತಿನ ದಿವಸ ನಿಮಗೆ ಸೂಕ್ತದಾಯಕವಾಗಿರ್ತಕ್ಕಂಥದ್ದಾಗಿರುತ್ತೆ. ಆಲಸ್ಯಂ ಅಮೃತಂ ವಿಷಂ ಅಂತೇಳಿ, ಯಾವುದೋ ಕೆಲಸಕ್ಕೆ ಹೋಗಬೇಕು, ಇವತ್ತು ಇಂಟರ್ವ್ಯೂಗೆ ಹೋಗ್ಬೇಕು ಅಂದ್ಕೊಂಡಿರ್ತೀರಾ, ಯಾವುದೋ ಬೇರೆ ಕೆಲಸದಲ್ಲಿ ಮಗ್ನರಾಗಿ ಅದರಿಂದ ವಂಚಿತರಾಗುವಂತಹ ಸಂದರ್ಭ ಇರೋದ್ರಿಂದ ಸ್ವಲ್ಪ ನಿಮ್ಮನ್ನು ನೀವು ಇವತ್ತಿನ ದಿವಸ ಸಿದ್ಧಪಡಿಸ್ಕೊಳ್ಳೋದ್ರಿಂದ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅನ್ನೋದನ್ನು ಬಿಟ್ಟು ಪೂರ್ವ ನಿಯೋಜಿತವಾದಂತಹ ಮನಸ್ಥಿತಿಯಲ್ಲಿ ನೀವು ಕೆಲಸ ಕಾರ್ಯಗಳನ್ನು ಮಾಡಿದಾಗ ಮೇಷರಾಶಿಯವರಿಗೆ ಇವತ್ತು ಶುಭವಾಗಿರ್ತಕ್ಕಂಥ ಫಲ ಸಿಗ್ತಕ್ಕಂಥದ್ದಾಗುತ್ತೆ. ಇನ್ನಷ್ಟು ಶುಭವನ್ನು ಕಾಣಬೇಕಾದ್ರೆ ನೀವು ಇವತ್ತಿನ ದಿವಸ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಅನ್ನಪೂರ್ಣೇಶ್ವರಿಯ ಪ್ರಾರ್ಥನೆ. ಈ ಅನ್ನಪೂರ್ಣೇಶ್ವರಿಯ ಪ್ರಾರ್ಥನೆ ಜೊತೆಗೆ ಇವತ್ತಿನ ದಿವಸ ಒಂದು ಮುಷ್ಟಿಯಷ್ಟು ನೀವು ಮನೆಯಲ್ಲಿರ್ತಕ್ಕಂಥ ಆ ಮಹಾಲಕ್ಷ್ಮಿಯ ಸಾನ್ನಿಧ್ಯದಲ್ಲಿ, ಅಂದರೆ ಹೆಣ್ಣುಮಗಳು ಅಡುಗೆ ಮನೆಯಲ್ಲಿ ಇಟ್ಟಿರ್ತಕ್ಕಂಥ ಅಕ್ಕಿಯನ್ನು ಒಂದು ಮುಷ್ಟಿಯಷ್ಟು ತಗೊಂಡು ಬಂದು ಯಾವುದಾದ್ರೂ ಪಕ್ಷಿಗಳಿಗೆ ಹೊರಗಡೆ ಇಳಿ ತೆಗೆದು ನೀವು ಹೊರಗಡೆ ಹಾಕೋದ್ರಿಂದ ನಿಮ್ಮ ಎಲ್ಲ ದೋಷಾದಗಳು ಕೂಡ ಮುಕ್ತಿ ಆಗುತ್ತೆ. ಮನಸ್ಸಿನ ಭಾವನೆಗಳಿಗೆ ತಕ್ಕನಾದಂತಹ ಫಲ ಸಿಗುವಂಥದ್ದಾಗುತ್ತೆ. ಮಾಡಿ ಒಳ್ಳೆಯದಾಗಲಿ. ಇನ್ನು ಉಳಿದ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಕೌಟುಂಬಿಕ ವಿಚಾರಾದಿಗಳಲ್ಲೂ ಕೋರ್ಟ್ ಕಚೇರಿ ವ್ಯಾಜ್ಯಾದಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಮುಂಜಾಗ್ರತೆ ಕ್ರಮವನ್ನು ನೀವು ತೆಗೆದುಕೊಳ್ಳಿ. ಜೊತೆಗೆ ಇವತ್ತು ದಿವಸ ಮುಖ್ಯವಾಗಿ ಸಾಲಕ್ಕೆ ಸಂಬಂಧಪಟ್ಟ ಹಾಗೆ ಸಾಲ ನಿಮಗೆ ಮತ್ತೆ ಸಿಗುವಂಥದ್ದು ಎಲ್ಲೋ, ಯಾಕಂದರೆ ಯಾವುದೋ ಬ್ಯಾಂಕಲ್ಲಿ ಅಪ್ಲೈ ಮಾಡಿರ್ತೀರ, ತುಂಬ ದಿನಗಳಿಂದ ಏನೋ ಡಾಕ್ಯುಮೆಂಟೇಶನ್ ಪೆಂಡಿಂಗ್ ಇರುತ್ತೆ, ಅದು ಇವತ್ತಿನ ದಿವಸ ಅದಕ್ಕೆ ಶುಭತರವಾಗಿರ್ತಕ್ಕಂಥ ಫಲ ಸಿಗ್ತಕ್ಕಂಥದ್ದಾಗುತ್ತೆ. ಆಮೇಲೆ ನಂತರ ಮೇಲಾಗಿ ಯಾವುದಾದ್ರೂ ಸಂಭವಯುತವಾದಂಥ ವಿಚಾರಾದಿಗಳು ಏನೋ ಸಂಭವ ಇರುತ್ತೆ, ಯಾಕಂದ್ರೆ ನಿಮ್ಗೆ ಗೊತ್ತಾಗ್ತಾ ಇರ್ತಕ್ಕಂಥದ್ದಾಗುತ್ತೆ, ಈ ಕೆಲಸ ಮಾಡಿದ್ರೆ ನನಗೆ ಇವತ್ತೇನಾದರೂ ಸಮಸ್ಯೆ ಆಗಬಹುದು ಅಂತಕ್ಕಂಥದ್ದು. ಹಾಗಾಗಿ ಅಂಥ ವಿಚಾರಗಳ ಬಗ್ಗೆ ಇವತ್ತಿನ ದಿವಸ ನೀವು ಎಚ್ಚರ ವಹಿಸಬೇಕಾಗಿರ್ತಕ್ಕಂಥದ್ದು ಅತ್ಯಗತ್ಯ. ಮುಖ್ಯವಾಗಿ ಇವತ್ತಿನ ದಿವಸ ವೃಷಭ ರಾಶಿಯವರು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಆಂಜನೇಯನ ಪ್ರಾರ್ಥನೆ ಮಾಡಿ. ಆಂಜನೇಯನ ಪ್ರಾರ್ಥನೆ ಅನನ್ಯವಾಗಿ ಓಂ ನಮೋ ಭಗವತೆ ಆಂಜನೇಯಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಈ ಎಲ್ಲ ಕೌಟುಂಬಿಕ ಸಮಸ್ಯಾದಿಗಳಿಂದಲೂ ಕೂಡ ಮುಕ್ತಿ ಆಗ್ತಕ್ಕಂಥ ಸಂಭವ ಇರತಕ್ಕಂಥದ್ದಾಗಿರುತ್ತೆ. ಮಾಡಿ ಒಳ್ಳೆಯದಾಗಲಿ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ದೂರದ ಪ್ರಯಾಣ ಇರತಕ್ಕಂಥದ್ದು, ಜೊತೆಗೆ ಅನಗತ್ಯವಾದಂಥ ಖರ್ಚುಗಳು ಮನೆಯಲ್ಲಿ, ಯಾಕಂದರೆ ತಂದೆಗೋ ಯಾರಿಗೋ ಒಬ್ರಿಗೂ ಆರೋಗ್ಯದ ಸಮಸ್ಯೆ ಪೀಡಿಸುವುದರಿಂದ ನಿಮ್ಮ ಖರ್ಚು ದುಪ್ಪಟ್ಟಾಗ್ತಕ್ಕಂಥದ್ದು ಇವತ್ತಿನ ದಿವಸ. ಹಾಗಾಗಿ ಸ್ವಲ್ಪ ಅದರೊಟ್ಟಿಗೆ ನೀವು ಲಕ್ಷ್ಯ ವಹಿಸಿ. ಮಾಡಿರುವಂತಹ ಎಲ್ಲ ಸಾಲಾದಿಗಳಿಂದಲೂ ಕೂಡ ಮುಕ್ತಿಯನ್ನು ಗಳಿಸಬೇಕಾದ್ರೆ ಇವತ್ತಿನ ದಿವಸ ನೀವು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ತಾಯಿ ದುರ್ಗೆಯ ಪ್ರಾರ್ಥನೆಯೊಂದಿಗೆ ಗಣಪತಿಯನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಎಲ್ಲ ಅಡಚಣೆಗಳಿಂದಲೂ ಕೂಡ ದೂರ ಆಗ್ತಕ್ಕಂಥದ್ದಾಗುತ್ತೆ. ಓಂ ಗಂ ಗಣಪತಿಗೆ ನಮಃ ಅಂತಕ್ಕಂಥ ಮಂತ್ರವನ್ನು ಹೇಳ್ಕೊಂಡು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಪ್ರಾರಂಭವನ್ನು ಮಾಡಿ ಶುಭವಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಈ ಕಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಸ್ವಲ್ಪ ಮಟ್ಟಿಗೆ ಹೊಸ ಅನುಭವ ಆಗ್ತಕ್ಕಂಥದ್ದಾಗುತ್ತೆ. ಯಾರೊಟ್ಟಿಗೋ ಹೊಸ ಮಿತ್ರರೊಟ್ಟಿಗೆ ಸಮಾಲೋಚಿಸುವಂತಹ ಸಂದರ್ಭ, ದೂರದ ಪ್ರಯಾಣವನ್ನು ಮಾಡುವಂತಹ ಸಂದರ್ಭ, ಜೊತೆಗೆ ಪುಣ್ಯಕ್ಷೇತ್ರಗಳಿಗೆ ತೆರಳುವಂತಹ ಸಂದರ್ಭ, ಹೀಗೆ ಒಂದಷ್ಟು ಶುಭ ಫಲಗಳ ಜೊತೆಗೆ ಒಂದಷ್ಟು ನಕಾರಾತ್ಮಕ ಶಕ್ತಿಗಳು ಕೂಡ ನಿಮ್ಮನ್ನು ಕಾಡ್ತಕ್ಕಂಥದ್ದಾಗುತ್ತೆ. ಯಾವೆಲ್ಲ ಅಂದರೆ ಮನೆಯಲ್ಲಿ ತಂದೆ ಮಕ್ಕಳ ಮಧ್ಯದಲ್ಲಿ ವೈಮನಸ್ಸುಗಳು ಬರ್ತಕ್ಕಂಥದ್ದಾಗುತ್ತೆ. ಅದರೊಟ್ಟಿಗೆ ಸ್ವಲ್ಪ ಎಚ್ಚರ ವಹಿಸಿ. ಇವತ್ತಿನ ದಿವಸ ಕಟಕ ರಾಶಿಯವರು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ. ಸುಬ್ರಹ್ಮಣ್ಯನೊಂದಿಗೆ ಇವತ್ತಿನ ದಿವಸ ಓಂ ಷಣ್ಮುಖಾಯ ನಮಃ ಅಂತಕ್ಕಂಥ ಮಂತ್ರ ಹೇಳ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಬದುಕಿನಲ್ಲಿ ಶುಭವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಸಿಂಹರಾಶಿಗೆ ಹೋದಾಗ ಹೊಸ ಹೊಸ ಅನುಭವಗಳು ನಿಮ್ಮನ್ನು ಇವತ್ತು ಸಲಕರಣೆಯುಕ್ತವಾಗಿ ನಿಮ್ಮನ್ನು ಕಾಡಿಸುವಂಥದ್ದಾಗುತ್ತೆ. ಈ ಹೊಸತನದಲ್ಲಿ ಏನೋ ನಿಮಗೆ ಒಂದು ಮಾಡಬೇಕು, ಒಂದು ಮಾಡಬಾರದು ಅಂತಕ್ಕಂಥ ಗೊಂದಲ ಸ್ಥಿತಿ ನಿಮ್ಮಲ್ಲಿ ನಿರ್ಮಾಣವನ್ನು ಮಾಡುತ್ತೆ. ಯಾವುದೋ ಕೆಲಸಕ್ಕೆ ಹೋಗ್ಬೇಕು ಅಂದ್ಕೊಂಡಿರ್ತೀರಾ, ಇನ್ನೊಬ್ಬರೇನೋ ನಿಮ್ಮನ್ನು ಬೇಡಪ್ಪ ಕೆಲಸ ಮಾಡಬೇಡ, ಈ ಕೆಲಸ ಇದರಲ್ಲೇ ಕಂಟಿನ್ಯೂ ಮಾಡು ಅಂತಕ್ಕಂಥ ನಿಮ್ಮನ್ನಷ್ಟು ಗೊಂದಲದಲ್ಲಿ ಸಿಕ್ಕಿಸುವಂಥ ಸಂದರ್ಭ ಇರತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಸಾಧನೆಯತ್ತ ನಿಮ್ಮ ಗುರಿ ಇರಲಿ. ಇವತ್ತಿನ ದಿವಸ ಹಣಕಾಸಿನ ವಿಚಾರದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದಾಗಿರುತ್ತೆ. ಮನೆಯಲ್ಲಿ ಮಡದಿಯ ಸಹಕಾರ ಸಿಗ್ತಕ್ಕಂಥದ್ದು. ಸ್ವಲ್ಪ ಮಕ್ಕಳ ಬಗ್ಗೆ ಎಚ್ಚರ ವಹಿಸಿ. ಏನೋ ನಿಮಗೆ ಗೊತ್ತಿಲ್ಲದ ಅರಿವಿಲ್ಲದ ಹಾಗೆ ಏನೋ ವೆಹಿಕಲ್ ತಗೊಂಡೋಗಿ ಸ್ವಲ್ಪ ಏನೋ ಸಣ್ಣ ಪುಟ್ಟದಾದಂಥ ಅವಘಡಗಳು ಮಾಡಿಕೊಳ್ಳಬಹುದಾದಂಥ ಸಂದರ್ಭ ಇರೋದ್ರಿಂದ ಮಕ್ಕಳಲ್ಲಿ ಇವತ್ತಿನ ದಿವಸ ಮಕ್ಕಳೊಟ್ಟಿಗೆ ಸ್ವಲ್ಪ ಎಚ್ಚರ ವಹಿಸಬೇಕಾದದ್ದು ಈ ಒಂದು ಸಿಂಹರಾಶಿಯವರ ಫಲ. ಸಿಂಹರಾಶಿಯವರಿಗೆ ಮುಖ್ಯವಾಗಿ ಇರಬೇಕಾಗಿರ್ತಕ್ಕಂಥದ್ದು. ಇನ್ನು ಇವತ್ತಿನ ದಿವಸ ಈ ಸಿಂಹರಾಶಿಯವರು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಕಾಲಭೈರವನನ್ನು ಪ್ರಾರ್ಥನೆ ಮಾಡಿ. ಕಾಲಭೈರವನೊಟ್ಟಿಗೆ ಇವತ್ತಿನ ದರ್ಶನ, ಕಾಲಭೈರವನ ಪ್ರಾರ್ಥನೆ ಇನ್ನಷ್ಟು ಶುಭವನ್ನು ಮಾಡ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಇವತ್ತಿನ ದಿವಸ ಜನಿಸಿರ್ತಕ್ಕಂಥವ್ರಿಗೆ ನಿಮ್ಮ ಅದೆಷ್ಟೋ ದಿನಗಳ ಕನಸು ನನಸಾಗಬಹುದಾಗಿರ್ತಕ್ಕಂಥ ಸುಸಂದರ್ಭ.
ಎಲ್ಲೋ ದೂರಬಾರದ ಪ್ರಯಾಣಕ್ಕೆ ಹೋಗಬೇಕು, ಯಾವುದೋ ಇಂಟ್ರ್ಯೂಗೆ ಹೋಗಬೇಕು, ಯಾವುದೋ ಕೆಲಸ ಆಗಬೇಕು, ಹೀಗೆ ನಾನಾ ವಿಧದಲ್ಲೂ ಕೂಡ ಇವತ್ತಿನ ದಿವಸ ಕನ್ಯಾ ರಾಶಿಯವರಿಗೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಇದೆ. ದೇವತಾರಾಧನೆ ಅಥವಾ ದೇವರ ದರ್ಶನ ಮಾಡೋದ್ರಿಂದ ಇನ್ನಷ್ಟು ಶುಭವನ್ನು ಕಾಣ್ತಕ್ಕಂಥದ್ದು. ಇವತ್ತಿನ ದಿವಸ ನೀವು ಯಾವೆಲ್ಲ ಮೇಲಧಿಕಾರಿಗಳಿಂದ ಸಮಾಲೋಚಿಸುವಂತಹ ಸಂದರ್ಭ, ಉದ್ಯೋಗದಲ್ಲಿದ್ದಂಥವ್ರಿಗೆ ಮೇಲಧಿಕಾರಿಗಳೇ ಕರೀತಾರೆ, ಏನಪ್ಪಾ ನಿನ್ನ ಸಮಸ್ಯೆ ಏನು ಮಾಡ್ಕೊಂಡಿದ್ದೀಯಾ ಅಂದರೆ ಯೋಗಕ್ಷೇಮಾದಿಗಳ ವಿನಿಮಯ ಆಗ್ತಕ್ಕಂಥ ದಿನ ಈ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ಇರತಕ್ಕಂಥದ್ದು. ಇನ್ನಷ್ಟು ಶುಭವನ್ನು ಕಾಣಬೇಕಾದ್ರೆ ದುರ್ಗೆಯ ಪ್ರಾರ್ಥನೆಯೊಂದಿಗೆ ವಿಶೇಷವಾಗಿ ಯಾವುದಾದ್ರೂ ಶಕ್ತಿ ದೇವತೆಯ ಸನ್ನಿಧಾನಕ್ಕೆ ತೆರಳಿ ಆ ಶಕ್ತಿ ದೇವತೆಯ ದರ್ಶನವನ್ನು ಮಾಡ್ಕೊಳ್ಳಿ, ಶುಭವಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಪ್ರಯತ್ನಕ್ಕೆ ತಕ್ಕ ಫಲ ಸಿಗ್ತಕ್ಕಂಥದ್ದಾಗುತ್ತೆ. ಎಷ್ಟೋ ದಿನಗಳಿಂದ ಪ್ರಯತ್ನ ಪಟ್ಟು ಅದರಲ್ಲಿ ನೀವು ತುಂಬ ಅವಮಾನಕ್ಕೀಡಾಗಿರ್ತೀರಾ. ಇವತ್ತಿನ ದಿವಸ ಆ ಪ್ರಯತ್ನಕ್ಕೆ ತಕ್ಕ ಫಲ ಸಿಗ್ತಕ್ಕಂಥದ್ದಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸುಸ್ಥಿತಿ ಕಾಣ್ತಕ್ಕಂಥದ್ದಿದೆ. ಇನ್ನು ಸ್ವಲ್ಪ ಪ್ರಯಾಸ ಆಗ್ತಕ್ಕಂಥದ್ದು, ಇನ್ನು ಶರೀರಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಆಯಾಸ ಆಗ್ತಾ ಇದೆ, ಏನೋ ಮನಸ್ಸಿಗೆ ಏನೋ ನೋವಾಗ್ತಾ ಇದೆ, ಬಾಧೆ ಆಗ್ತಾ ಇದೆ ಅಂತಕ್ಕಂಥ ಆ ಮನಸ್ಥಿತಿ ನಿಮ್ಮನ್ನು ಕಾಡ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಚಿಂತಿಸುವ ಅಗತ್ಯ ಇಲ್ಲ. ತುಲಾರಾಶಿಯವರು ಇವತ್ತು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಓಂ ಈಶ್ವರಾಯ ನಮಃ ಅಂತಕ್ಕಂಥ ಮಂತ್ರದೊಂದಿಗೆ ಪರಮೇಶ್ವರನ ಧ್ಯಾನ, ಪರಮೇಶ್ವರನ ಪ್ರಾರ್ಥನೆ, ಪರಮೇಶ್ವರನ ದರ್ಶನ ಇನ್ನಷ್ಟು ಶುಭವನ್ನು ಕಾಣ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಏನಪ್ಪ ಅಂದರೆ ಮನೆಯಲ್ಲಿ ತಾಯಿ ಮಕ್ಕಳ ಮಧ್ಯದಲ್ಲಿ ಸ್ವಲ್ಪ ಜಗಳಗಳಾಗ್ತಕ್ಕಂಥ ಸಂದರ್ಭ ಇದೆ. ಯಾವುದೋ ವಿಚಾರ ಎಲ್ಲೋ ಮಾತನಾಡಬೇಕಾಗಿದ್ದನ್ನ ಇವತ್ತು ನಿಮ್ಮ ತಾಯಿಯೊಟ್ಟಿಗೆ ನೀವು ಫೋನ್ ಮಾಡ್ತೀರಾ, ಯಾವುದೋ ವಿಚಾರ ಇವತ್ತು ವಿನಿಮಯ ಆಗುತ್ತೆ. ಅದರಿಂದ ಸ್ವಲ್ಪ ಮಾನಸಿಕವಾದಂಥ ಒತ್ತಡಗಳು ನಿಮಗೆ ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ಸಹೋದ್ಯೋಗಿಗಳೊಂದಿಗೆ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದು, ಸಣ್ಣ ಪುಟ್ಟ ವಿಚಾರದಲ್ಲೂ ಕೂಡ ಮನಸ್ತಾಪಗಳು ದೊಡ್ಡದಾಗ್ತಕ್ಕಂಥದ್ದಾಗುತ್ತೆ. ಯಾರು ನೀವು ಬಲವಾಗಿ ನೀವು ನಂಬಿಕೆಯಲ್ಲಿ ಇಟ್ಟು ಅವರನ್ನು ನಂಬ್ತಿರೋ ಅವರಿಂದಲೇ ಇವತ್ತಿನ ದಿವಸ ನಿಮಗೆ ಏನಾದರೂ ಸ್ವಲ್ಪ ನೋವಾಗ್ತಕ್ಕಂಥದ್ದು, ಅವಮಾನ ಆಗ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಎಚ್ಚರ ವಹಿಸಿ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಇವತ್ತಿನ ದಿವಸ ತೃಪ್ತಿದಾಯಕವಾಗಿದೆ. ಇವತ್ತಿನ ಸ್ಥಿತಿಮಾನಕ್ಕೆ ಅನುಸಾರವಾಗಿ ನೀವು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯನ ಪ್ರಾರ್ಥನೆ ಜೊತೆಗೆ ಗಣಪತಿಯ ಪ್ರಾರ್ಥನೆ, ಓಂ ಗಂ ಗಣಪತಿಗೆ ನಮಃ ಅಂತಕ್ಕಂಥ ಮಂತ್ರವನ್ನು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಶುಭವನ್ನು ಕಾಣಬಹುದು. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಇವತ್ತಿನ ದಿವಸ ವಿಶೇಷವಾಗಿ ಎಚ್ಚರ ವಹಿಸಬೇಕಾಗಿರ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ. ಯಾರೋ ಮೋಸ ಮಾಡತಕ್ಕಂಥ ಒಂದು ಮಾತುಗಳನ್ನು ಹೇಳಿ ನಿಮಗೆ ವಿಶ್ವಾಸಘಾತಕರಿಂದ ಇವತ್ತಿನ ದಿವಸ ನೀವು ದೂರ ಇರಬೇಕಾಗಿರ್ತಕ್ಕಂಥದ್ದು. ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅದರ ಒಂದು ಸ್ಫುಟತ್ವ ನಿಮ್ಮಲ್ಲಿದ್ದಾಗ ಅದರಿಂದ ಮೋಸ ಹೋಗ್ತಕ್ಕಂಥದ್ದನ್ನು ನೀವು ದೂರ ಮಾಡ್ಕೊಳ್ಬಹುದಾಗಿರ್ತಕ್ಕಂಥದ್ದು. ಹುನ್ನಾರ ಇರ್ತಕ್ಕಂಥದ್ದಾಗುತ್ತೆ. ನಿಮ್ಮ ಮೇಲೆ ಯಾವುದೋ ಮೇಲಧಿಕಾರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು. ಅದರಲ್ಲೂ ಕೂಡ ಈ ಆರಕ್ಷಕರ ಅಂದರೆ ಪೊಲೀಸ್ ಠಾಣೆಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮೇಲಧಿಕಾರಿಗಳಿಂದ ಒತ್ತಡ ಇರ್ತಕ್ಕಂಥದ್ದಾಗಿರುತ್ತೆ. ಈ ಎಲ್ಲ ಸಂಪನ್ನವನ್ನು ಕಾಣಬೇಕು, ಶುಭವನ್ನು ಕಾಣಬೇಕಂದ್ರೆ ಧನುರಾಶಿಯವರು ಇವತ್ತಿನ ದಿವಸ ಪ್ರಾರ್ಥನೆ ಮಾಡಬೇಕಾಗಿರತಕ್ಕಂಥದ್ದು ನಾರಾಯಣನ ಪ್ರಾರ್ಥನೆ, ಓಂ ನಮೋ ನಾರಾಯಣಾಯ ಅಂತಕ್ಕಂಥ ಮಂತ್ರದ ಜಪವನ್ನು ಮಾಡೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಂದ ಕೂಡ ಮುಕ್ತಿ ಆಗ್ತಕ್ಕಂಥದ್ದಾಗುತ್ತೆ. ಶುಭವಾಗಲಿ. ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರುಗಳಾಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ನಿಮ್ಮ ಪೂರ್ವ ಕರ್ಮಾದಿಗಳಿಗೆ ಏನೋ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರು ಆಗಿರ್ತೀರಾ, ಸಹಕಾರ ಸಿಗ್ತಕ್ಕಂಥದ್ದಾಗುತ್ತೆ. ಇವತ್ತಿನ ಮಕರ ರಾಶಿಯ ಫಲವನ್ನು ನೋಡಿದಾಗ ಇವತ್ತಿನ ದಿವಸ ದೂರದ ಪ್ರಯಾಣವನ್ನು ಮಾಡುವಂತಹ ಸುಯೋಗ. ನಿಮ್ಮ ಗುರುಗಳು ಯಾರನ್ನು ಬಲವಾಗಿ ನೀವು ನಂಬಿರ್ತೀರ, ಅವರು ನಿಮಗೆ ಇವತ್ತಿನ ದಿವಸ ಈ ಕೆಲಸವನ್ನು ಮಾಡುವಂತಕ್ಕಂಥ ನಿರ್ದೇಶನ ಮಾಡ್ತಕ್ಕಂಥ ಸುದಿನ. ಅದರಲ್ಲೂ ಕೂಡ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೆ ಇವತ್ತಿನ ದಿವಸ ಅತ್ಯಂತ ಶುಭತರವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥ ದಿನ. ಸ್ವಲ್ಪ ಸೋಮಾರಿತನದಿಂದ ಬಿಗಡಾಯಿಸುವಂಥದ್ದು, ಏನೋ ನೀವು ಮಾಡಬೇಕು ಅಂದ್ಕೊಂಡಿದ್ದದ್ದನ್ನು ನೀವು ಇವತ್ತಿನ ದಿವಸ ವಂಚಿತರಾಗ್ತಕ್ಕಂಥ ಕಾಲ ಇರೋದ್ರಿಂದ ಸ್ವಲ್ಪ ಎಚ್ಚರ ವಹಿಸಿ. ಈ ಮಕರ ರಾಶಿಯವರು ಇವತ್ತಿನ ದಿವಸ ಎಲ್ಲ ಅಪವಾದಗಳಿಂದ ಮುಕ್ತಿಯನ್ನು ಹೊಂದಿ ನಿಮ್ಮ ಶುಭವಾಗಿರ್ತಕ್ಕಂಥ ಫಲವನ್ನು ಕಾಣಬೇಕಾದ್ರೆ ನೀವು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಗರುಡನ ಪ್ರಾರ್ಥನೆಯನ್ನು ಮಾಡಿ. ಗರುಡನ ಪ್ರಾರ್ಥನೆಯೊಂದಿಗೆ ಆಂಜನೇಯನ ಪ್ರಾರ್ಥನೆಯನ್ನು ಕೂಡ ಓಂ ನಮೋ ಭಗವತೆ ಆಂಜನೇಯಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದಲೂ ಕೂಡ ಇನ್ನಷ್ಟು ಶುಭವನ್ನು ಕಾಣ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಕೆಲಸ ಕಾರ್ಯಗಳಲ್ಲಿ ಎಷ್ಟೋ ದಿನಗಳಿಂದ ವಿಜಯವನ್ನು ಕಾಣದೆ ಎಷ್ಟೋ ದಿನಗಳಿಂದ ದುಡಿತವನ್ನು ಮಾಡಿ ವ್ಯವಸಾಯ ವ್ಯಾಪಾರಾದಿಗಳಲ್ಲೂ ಕೂಡ ನಷ್ಟ ಬರ್ತಾ ಇರತಕ್ಕಂಥವ್ರಿಗೂ ಕೂಡ ಇವತ್ತಿನ ದಿವಸ ಸ್ವಲ್ಪ ಮಟ್ಟಿಗೆ ನಿರಾಳ ಆಗ್ತಕ್ಕಂಥ ದಿನ. ಅದರಲ್ಲೂ ಕೂಡ ಕೃಷಿಕರಿಗೆ ವಿಶೇಷವಾಗಿ ಇವತ್ತಿನ ದಿವಸ ಸ್ವಲ್ಪ ಲಾಭ ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ವಿವಾದಗಳಿಂದಲೂ ಕೂಡ ಇವತ್ತಿನ ದಿವಸ ನಿಮಗೆ ಜಯ ದೊರಕುವಂಥದ್ದು. ಕೋರ್ಟು ಕಚೇರಿ ವ್ಯಾಜ್ಯಾದಿಗಳಲ್ಲಿ ಸ್ವಲ್ಪ ಇವತ್ತಿನ ದಿವಸ ನಿಮಗೆ ಜಯ ಕಾಣ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದಾಗಿದೆ. ಹೂಡಿಕೆಗಳಿಗೆ ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂಥದ್ದು, ಹೂಡಿಕೆಗಳಲ್ಲಿ ಕುಂಭರಾಶಿಯವರು ಸಾಧ್ಯವಾದಷ್ಟು ಎಷ್ಟು ನಿಮ್ಮ ಲಯತ್ವದಲ್ಲಿ ನೀವು ಕಾಣುವಂತಹ ಸತ್ಯಕ್ಕೆ ಅನುಸಂಧಾನವಾಗಿ ನೀವು ಹೂಡಿಕೆಗಳನ್ನು ಮಾಡ್ಕೊಳ್ಳಿ, ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಇವತ್ತಿನ ದಿವಸ
ಕುಂಭರಾಶಿಯವರು ಪ್ರಾರ್ಥನೆ ಮಾಡಬೇಕಾಗಿರತಕ್ಕಂಥದ್ದು ತಾಯಿ ಅಂಬಿಕೆಯನ್ನ, ಪಾರ್ವತಿಯನ್ನ, ಅನ್ನಪೂರ್ಣೆಯನ್ನ, ಶಕ್ತಿ ದೇವತೆಯ ಪ್ರಾರ್ಥನೆ ಮಾಡಿ ಓಂ ದುಮ್ ದುರ್ಗಾಯೇ ನಮಃ ಅಂತಕ್ಕಂಥ ಮಂತ್ರ ಹೇಳ್ಕೊಳ್ಳೋದ್ರಿಂದ ಇನ್ನಷ್ಟು ಶುಭವನ್ನು ಕಾಣ್ತೀರಾ. ಕೊನೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ದೂರಭಾರದ ಪ್ರಯಾಣವನ್ನು ಮಾಡ್ತಕ್ಕಂಥ ಸುಯೋಗ. ಪ್ರಯಾಣ ಅಂದರೆ ಎಲ್ಲೋ ನಾವು ಫಾರಿನ್ಗೆ ಹೋಗ್ಬೇಕಂತಕ್ಕಂಥದ್ದು ಆ ಒಂದು ಮನಸ್ಥಿತಿ ಇದ್ದಂಥವ್ರಿಗೂ ಕೂಡ ಎಲ್ಲೋ ಯಾವುದೋ ವಿಚಾರದಲ್ಲಿ ನಿಮ್ಗೆ ಅದು ಅಡೆತಡೆಗಳಾಗ್ತಾ ಇರ್ತಕ್ಕಂಥದ್ದು, ವೀಸಾದಲ್ಲಿ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು, ಪಾಸ್ಪೋರ್ಟಲ್ಲಿ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು, ಹೀಗೆ ಹಲವಾರು ರೀತಿಯಲ್ಲಿ ನಿಮ್ಗೆ ಅಡಚಣೆಗಳಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ದಿವಸ ಖಂಡಿತವಾಗಿ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಇವತ್ತಿನ ದಿವಸ ನಿಮ್ಮ ಕುಟುಂಬದವರೊಟ್ಟಿಗೆ ಸಮಯವನ್ನು ವ್ಯಯಿಸುವಂಥ ಸುಸಂದರ್ಭವಾದುದರಿಂದ ಗುರುಗಳ ದರ್ಶನ ಮಾಡಿ ಲಕ್ಷ್ಮೀ ವೆಂಕಟೇಶ್ವರನ ಪ್ರಾರ್ಥನೆ ಓಂ ನಮೋ ವೆಂಕಟೇಶಾಯ ನಮಃ ಅಂತಕ್ಕಂಥ ಮಂತ್ರ ಪ್ರಾರ್ಥನೆಯೊಂದಿಗೆ ಎಲ್ಲವನ್ನು ಕೂಡ ಶುಭ ಕಾಣ್ತಕ್ಕಂಥದ್ದಾಗಿರುತ್ತೆ. ಲೋಕ ಸಮಸ್ತ ಸುಖಿನೋ ಭವಂತು. ಸರಿ ಗುರುಜಿ, ಇನ್ನು ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರದ ಕುರಿತಂತೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಶುಭಂ ಭೂಯಾತ್. ಸ್ವಸ್ತಿ. ಎಸ್, ನೋಡಿದಿರುವ ವೀಕ್ಷಕರೇ, ಇವತ್ತಿನ ದಿನದ ಪರಿಹಾರ ಜೊತೆಗೆ ಕೀರ್ತಿ ಮುಖದ ಸಂಕೇತ ಏನು, ಕೀರ್ತಿ ಮುಖದ ವೈಭವತ್ವ ಏನು, ಜೊತೆಗೆ ರಾಶಿ ಭವಿಷ್ಯದ ಕುರಿತಂತೆ ಬಹಳ ಅರ್ಥಪೂರ್ಣವಾಗಿ ಗುರುಜಿ ನಿಮಗಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.